ಕೆಲ ವರ್ಗದವರು ಇರ್ತಾರೆ, ಬೇರೆ ಬೇರೆ ವರ್ಗದ ಜನ ಇರ್ತಾರೆ. ಎಲ್ಲ ಲಕ್ಸುರಿ ಐಟಮ್ ಇದೆ, ಹೆವಿ ಕಾಸ್ಟ್ಲಿ ಇರುತ್ತೆ. ನಮ್ಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಸಿಗುತ್ತಾ? EMI ವ್ಯವಸ್ಥೆಗಳೇನಾದ್ರು ಇದಾವ? ಅತ್ಯಂತ ಬಡವರಿಗೆ ಯೂಸ್ ಆಗಂತ ಅಲ್ಮೇರಗಳಾಗ್ಲಿ, ಮಂಚಗಳಾಗ್ಲಿ, ಚೇರ್ಗಳಾಗ್ಲಿ, ಸೋಫಾಗಳಾಗ್ಲಿ ಅದು ಇದಾವೆ. 15,000 ಡೈನಿಂಗ್ ಟೇಬಲ್ ಇದೆ, 2.5 ಲಕ್ಷದ ಡೈನಿಂಗ್ ಟೇಬಲ್ ಇದೆ. EMI ಆಫರ್ ನಾವು ಕೆಲವು ಫೈನಾನ್ಸ್ ಕಂಪನಿ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೇವೆ. ವೆರಿ ನೀಡ್ಫುಲ್ ಇದು. ಪ್ರತಿಯೊಬ್ಬರು ಮನೆಯಲ್ಲಿ ಫರ್ನಿಚರ್ ಅಂತೂ ಬೇಕೇ ಬೇಕು. ಹಲೋ ನಮಸ್ಕಾರ, ಕೂರ್ಗ್ ಬಸ್ ನ ಈ ಸ್ಪೆಷಲ್ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರಾಯ್ ಕತ್ತಲೆಕಾಡು. ನಾನಿವತ್ತು ಕುಶಾಲನಗರದಿಂದ ಈ ಕಂಟೆಂಟ್ ಅನ್ನ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದು ಕನಸಿರುತ್ತೆ. ಅದೇನು ಅಂತ ಹೇಳಿದ್ರೆ, ಒಂದು ಚಂದದ ಮನೆ ಕಟ್ಟಬೇಕು, ನಮ್ಮದೇ ಆದಂತಹ ಒಂದು ಮನೆ ಇರಬೇಕು ಅನ್ನೋಂಥದ್ದು. ಕೇವಲ ಮನೆ ಕಟ್ಟಿದ್ರೆ ಸಾಕ? ಮನೆಯ ಒಳಗೆ ಬಳಸುವಂತಹ ಪೀಠೋಪಕರಣಗಳು, ಒಳಗಿರ್ಬೇಕಾದಂತಹ ಫರ್ನಿಚರ್ಗಳು ಕೂಡ ಅತ್ಯಾಕರ್ಷಕವಾಗಿರ್ಬೇಕು, ಲಕ್ಸುರಿ ಆಗಿರ್ಬೇಕು, ನಮ್ಮ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಇರಬೇಕು ಅನ್ನೋದು ಕನಸು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಆದ್ರೆ ಅದನ್ನ ಎಲ್ಲಿಂದ ಪರ್ಚೇಸ್ ಮಾಡೋದು, ಎಲ್ಲಿ ನಮ್ಗೆ ಬೇಕಾದಂತಹ ಫರ್ನಿಚರ್ ಸಿಗುತ್ತೆ ಅನ್ನೋಂಥ ಕ್ವಶನ್ ಮಾರ್ಕ್ ಎಲ್ಲರನ್ನು ಕೂಡ ಕಾಡುತ್ತೆ. ಅದಕ್ಕಾಗಿಯೇ ಕುಶಾಲನಗರದ ಬೈಚನಹಳ್ಳಿಯಲ್ಲಿ ಹೊಸದಾಗಿ ಶುರುವಾಗಿದೆ ವಿಶಾಲವಾದಂತಹ ಲಕ್ಸುರಿಯಸ್ ಶೋರೂಮ್ ಅಂತ ಹೇಳ್ಬೇಕು, ಅಥವಾ ಪೀಠೋಪಕರಣಗಳ ಸಾಮ್ರಾಜ್ಯ ಅಂತ ಹೇಳ್ಬೇಕು, ಗೊತ್ತಾಗ್ತಿಲ್ಲ. ಆ ಶೋರೂಮ್ ಅನ್ನ ಹೊರಗಿನ ಲುಕ್ ಅನ್ನ ತೋರಿಸ್ತೇನೆ, ನೋಡ್ಕೊಳ್ಳಿ. ಎಸ್, ಇದೆ ಪೂರ್ಣಶ್ರೀ ಫರ್ನಿಚರ್ ಅವರ ರೈಸೋ. ಕುಶಾಲನಗರದಲ್ಲಿ ಹಲವು ವರ್ಷಗಳಿಂದ ಪೂರ್ಣಶ್ರೀ ಫರ್ನಿಚರ್ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ತನ್ನ ಸೇವೆಯನ್ನ ಗ್ರಾಹಕರಿಗೆ ಕೊಡ್ತಾ ಬರ್ತಾ ಇದೆ. ಇದೀಗ ಹೊಸದಾಗಿ ತನ್ನದೇ ಆದಂತಹ ಸ್ವಂತ ಬ್ರ್ಯಾಂಡ್ ಅನ್ನ ರೈಸೋ ಹೆಸರಿನಲ್ಲಿ ಶುರು ಮಾಡಿದ್ದಾರೆ. ಅದರ ಮಳಿಗೆ ಇಲ್ಲಿ ಕಾರ್ಯಾರಂಭ ಮಾಡಿದೆ. ಆ ಮಳಿಗೆಯ ಒಳಗಿನ ಚಿತ್ರಣವನ್ನು ತೋರಿಸಬೇಕು, ಏನೇನು ವಿಶೇಷತೆ ಇದೆ. ಇಂಪೋರ್ಟೆಡ್ ಫರ್ನಿಚರ್ ಕೂಡ ಇಲ್ಲಿದೆ ಅನ್ನೋಂತಹ ಮಾಹಿತಿ ಇದೆ. ಅಲ್ಲಿ ಏನೇನಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತಹ ಕುತೂಹಲ ಇದೆ, ಜೊತೆಗೆ ನಿಮ್ಗೆ ತಿಳಿಸಬೇಕು ಅನ್ನೋಂತಹ ಆಸಕ್ತಿ ನನ್ನಲ್ಲಿದೆ. ಬನ್ನಿ ಒಳಗೆ ಹೋಗಿ ನೋಡ್ಕೊಂಡ್ ಬರೋಣ ಏನೇನಿದೆ ಅಂತ. ಎಸ್, ನಾವೀಗ ಒಳಭಾಗಕ್ಕೆ ಬಂದಿದ್ದೇವೆ. ಒಳಗೆ ಅತ್ಯಾಕರ್ಷಕವಾದಂತಹ ಲೈಟಿಂಗ್ಸ್, ಇಲ್ಲಿನ ಇಂಟೀರಿಯರ್ ಬಹಳ ಮನಮೋಹಕವಾಗಿದೆ, ಅತ್ಯಾಕರ್ಷಕವಾಗಿದೆ. ಚಿತ್ರಣವನ್ನು ನೀವು ವಿಜುವಲ್ ಅಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಈ ಕುರಿತಾದ ಕಂಪ್ಲೀಟ್ ಡೀಟೇಲ್ ಅನ್ನು ಕೊಡಬೇಕು. ಒಳಗೆ ಏನೆಲ್ಲ ವ್ಯವಸ್ಥೆಗಳಿದಾವೆ, ಯಾವ ರೀತಿಯಾದಂತಹ ಸವಲತ್ತುಗಳನ್ನ, ಯಾವ ರೀತಿಯಾದಂತಹ ಮೆಟೀರಿಯಲ್ಗಳನ್ನ ಜನರಿಗೆ ಕೊಡೋದಕ್ಕೆ ಇವರು ತಯಾರಾಗಿದ್ದಾರೆ, ಜನರಿಗೆ ಕೊಡ್ತಾ ಇದ್ದಾರೆ ಅಂತ ಅದರ ಮಾಲೀಕರಾದಂತಹ ರವೀಂದ್ರ ರೈ ಅವರಿದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ನಮಸ್ತೆ, ಹೇಗಿದ್ದೀರಿ? ಫೈನ್, ಥ್ಯಾಂಕ್ ಯು. ಮೊದಲನೇದಾಗಿ ಅಭಿನಂದನೆಗಳು ಹೇಳಬೇಕು. ಥ್ಯಾಂಕ್ ಯು ವೆರಿ ಮಚ್. ಬಿಸ್ನೆಸ್ ಅನ್ನ ಹೊಸ ರೀತಿಯಲ್ಲಿ ವಿಸ್ತರಿಸಿಕೊಳ್ತಾ ಇದ್ದೀರಿ. ಹೌದು, ಪೂರ್ಣಶ್ರೀ ಜೊತೆಗೆ ಈಗ ರೈಸೋ ಬೈ ಪೂರ್ಣಶ್ರೀ, ಮತ್ತೆ ಪ್ಲಸ್ ಗೋದ್ರೇಜ್. ಫಸ್ಟ್ ಇನ್ ಕೂರ್ಗ್. ವಾವ್. ಮೊದಲಿತ್ತು, ಇಬ್ರು ಮಾಡಿದ್ರು, ಬಟ್ ಕ್ಲೋಸ್ ಆಗಿತ್ತು, ಸಣ್ಣದಾಗಿ ಮಾಡಿದ್ರು. ಬಟ್ ಈಗ ತುಂಬಾ ವರ್ಷಗಳಿಂದ ಇರಲಿಲ್ಲ. ಗೋದ್ರೇಜ್ಗೆ ಕೊಡಗಿನ ಜನರು ಬೆಂಗಳೂರು, ಮೈಸೂರಿಗೆ ಅಥವಾ ಮಂಗಳೂರಿಗೆ ಕೊಡಗಿನಲ್ಲಿ ಸಿಗ್ತಾ ಇರಲಿಲ್ಲ. ಕೊಡಗಿನಲ್ಲಿ ಇರಲಿಲ್ಲ. ಅವರು ಎಲ್ಲ ರೀತಿಯಂತ ಐಟಮ್ಗಳಿಗೂ ಅವ್ರದ್ದು ಆಲ್ಮೋಸ್ಟ್ ಒಂದು 2500-3000 ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಹಾಕಿದ್ದೇವೆ. ಮತ್ತೆ ಸ್ಟೋರೇಜ್ ಬೇರೆ ಇದೆ ಕೆಲವುದು. ಮತ್ತೆ ಅವ್ರದ್ದು ತುಂಬಾ ಐಟಮ್ಸ್ ಇದೆ. ಎಲ್ಲವನ್ನು ಮಾಡ್ಲಿಕ್ಕೆ ತುಂಬಾ ದೊಡ್ಡ ಸ್ಥಳ ಬೇಕಾಗುತ್ತೆ. ಅಷ್ಟು ಕುಶಾಲನಗರ ಕೊಡಗಿನಲ್ಲಿ ಪೊಟೆನ್ಷಿಯಲ್ ಇಲ್ಲ. ಮತ್ತೆ ನಾವು ತರಿಸಿ ಕೊಡ್ತೇವೆ ವಿತಿನ್ 7 days. ಯಾವುದೇ ಬೇಕಾದ್ರೂ ಬರುತ್ತೆ. ಆರ್ಡರ್ ಕೊಟ್ಟು. ಇದೀಗ ನಿಮ್ದು ಈ ಮಳಿಗೆ ಒಂದು ವಿಶಾಲವಾಗಿದೆ. ಕೊಡಗಿನಲ್ಲೇ ಒಂದು ದೊಡ್ಡ ಮಳಿಗೆ ಅಂತ ಹೇಳ್ಬೋದು. ಬೇರೆ ಎಲ್ಲಿ ಇದೆ ಗೊತ್ತಿಲ್ಲ, ಬಟ್ ನಾವು ತಿಳ್ಕೊಂಡಿದ್ದೀನಿ. ಹೌದು, ಅರೌಂಡ್ 20,000 ಸ್ಕ್ವೇರ್ ಫೀಟ್. 20,000 ಸ್ಕ್ವೇರ್ ಫೀಟ್ ಎಲ್ಲ ಸೇರಿ 20,000 ಸ್ಕ್ವೇರ್ ಫೀಟ್ ನಲ್ಲಿ ಎಲ್ಲೂ ಕೂಡ ಕಂಜೆಸ್ಟೆಡ್ ಇಲ್ಲ. ನಮಗೆ ನೋಡಿದಾಗ ಯಾವ್ದು ಬೇಕು ಅದನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗಬಹುದು. ನನಗೂ ಕೂಡ ಕುತೂಹಲ ಇದೆ, ಒಳಗೆ ಏನೇನಿದೆ, ಯಾವ ರೀತಿಯಾದಂತಹ ಇಂಪೋರ್ಟೆಡ್ ಜೊತೆಗೆ ಇಲ್ಲಿ ನಮ್ಮಲ್ಲಿ ಸಿಗುವಂತಹ ಈ ಪರಿಕರಗಳು, ಪೀಠೋಪಕರಣಗಳು. ನಮ್ದು ದೇಸಿ ಮತ್ತೆ ವಿದೇಶಿ ಎರಡು, ಸ್ವದೇಶಿ ಮತ್ತೆ ವಿದೇಶಿ ಎರಡೂ ಇದೆ. ಎರಡನ್ನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇದೆ. ಎಲ್ಲ ರೀತಿಯ ಪರಿಕರಗಳಿಗೂ ಕೂಡ ಬೇಡಿಕೆ ದಿನದಲ್ಲಿ ಇದೆ. ಒಳಗೆ ನೋಡ್ಕೊಂಡು ಹೋಗಿ ಏನೇನಿದೆ ಅಂತ. ಇದು ನಮ್ದು ನಾವು ನಮ್ಮ ಹೊಸ ಬ್ರ್ಯಾಂಡ್ ಲಾಂಚ್ ಮಾಡ್ತಾ ಇದೀವಿ. ಓಕೆ, ಈ ನಾವು ಹಲವಾರು ವರ್ಷಗಳಿಂದ ಕೆಲವು ವಸ್ತುಗಳನ್ನ ನಾವು ಯಾಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಇಲ್ಲ, ಅದು ನಾವು ಯಾವುದೇ ಹೆಸರು ಕೊಟ್ಟಿರ್ಲಿಲ್ಲ. ಸೊ ಮಾಡ್ತಿದ್ವಿ, ಮಾರ್ತಿದ್ವಿ. ಬಟ್ ಈಗ ನಮಗನ್ಸ್ತಾ ಇರೋದು, ಈಗ ಬದಲಾದ ಸಮಯದಲ್ಲಿ ನಮ್ದೇ ಒಂದು ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ರೈಸೋ ಅಂತ ಐಟಮ್, ಕೆಲವು ವಸ್ತುಗಳನ್ನ ನಾವು ಈಗ ಮಾಡ್ತಾ ಇದ್ದೀವಿ. ಈಗ ರೈಸೋ ಬ್ರ್ಯಾಂಡ್ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಿ, ಜನರಿಗೆ ಒಂದು ಕುತೂಹಲ ಇರುತ್ತೆ. ಲಾಂಚ್ ಮಾಡ್ತಾರೆ. ರೈಸೋ ಬ್ರ್ಯಾಂಡ್ ನಿಮ್ಮದ ಅಥವಾ ಹೊರಗಿನ ಬ್ರ್ಯಾಂಡ್ ಜೊತೆಗೆ ನೀವು ಅಫಿಲಿಯೇಟ್ ಆಗಿದ್ದೀರಾ? ಪೂರ್ಣಶ್ರೀ ಅದಕ್ಕೆ ರೈಸೋ ಅದರ ಬ್ರೀಫ್ ಆಗಿ ಹೇಳ್ಬಿಡಿ. ಇಲ್ಲ, ಆ ತರ ಪರ್ಟಿಕ್ಯುಲರ್ ಅದಕ್ಕೇನು ವರ್ಡ್ ಏನಿಲ್ಲ. ಆ ಹೆಸರು ಇಡಬೇಕು ಅನ್ನಿಸ್ತು, ಇಟ್ಟಿದೀವಿ ಅಷ್ಟೇ. ಅಂದ್ರೆ ರೈಸ್ ಅಂದ್ರೆ ಒಂದು ಮೇಲೆ ಹೇಳೋದು ಅಥವಾ ಮೇಲಕ್ಕೆ ಏರೋದು ಅರ್ಥ ಬರುತ್ತೆ. ಸೊ ಆ ರೀತಿಯಲ್ಲಿ ಕೊಟ್ಟಿದೀವಿ. ನಮ್ಮ ಬ್ರ್ಯಾಂಡ್ ಮೇಲಕ್ಕೆ ಹೇಳಿ ಅನ್ನೋ ಉದ್ದೇಶ ಆ ತರ ಹೆಸರು ಇಟ್ಟಿದೀವಿ, ರೈಸೋ. ಬಟ್ ಏನೇ ಮೇಲೆ ಹೇಳ್ಬೇಕಂದ್ರೆ ನಾವು ಕ್ವಾಲಿಟಿ ಅಂಡ್ ಸರ್ವಿಸ್ ಕೊಟ್ರೆ ಮಾತ್ರ ಮೇಲೆ ಹೇಳೋದು. ಸೊ ವಿ ವಿಲ್ ಟ್ರೈ ಫಾರ್ ದಟ್.
ಕೇವಲ ಹೆಸರು ಇಟ್ಕೊಂಡು ನಾವು ಮೇಲೆ ಹೋಗ್ತಿದ್ದ ನಮ್ಮ ಸೇವೆ ಏನಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಂದಕ್ಕೆ ನೋಡ್ತಾ ಹೋಗೋಣ. ಇಲ್ಲಿ ಹೇಳಿ, ಅಂದ್ರೆ ಬೇರೆ ಬೇರೆ ಇದೆಲ್ಲ ಬೆಡ್ರೂಮ್ ಸೆಟ್ಸ್ ಇದು. ಇದೆಲ್ಲ ಫಾರಿನ್ ಇಂದ ಇಂಪೋರ್ಟ್ ಮಾಡ್ಕೊಂಡಿರುವಂತದ್ದು, ನಾವೇ ಸ್ವತಃ ಇಂಪೋರ್ಟ್ ಮಾಡ್ಕೊಂಡಿರೋದು, ಯಾರೋ ಇಂಪೋರ್ಟರ್ ಇಂದ ತಂದಿರೋದಲ್ಲ. ನೋಡಿ ಇದೆಲ್ಲ ರಿವಾಲ್ವಿಂಗ್ ಚೇರ್ಸ್. ಓಕೆ, ಇದು ಬೆಡ್ರೂಮ್ ಸೆಟ್ಸ್, ವಾರ್ಡ್ರೋಬ್, ಆಮೇಲೆ ಇದಕ್ಕೆಲ್ಲ ಲೈಟ್ ಕನೆಕ್ಷನ್ ಇದೆ, ನಾವು ಇನ್ನೂ ಕನೆಕ್ಷನ್ ಕೊಟ್ಟಿಲ್ಲ. ಓಕೆ ಓಕೆ, ಮಂಚ, ಇದೆಲ್ಲ ಸೆಟ್ ಆಗಿ ಡ್ರೆಸ್ಸಿಂಗ್ ಮಿರರ್ಸ್. ಸೊ ಇದೆಲ್ಲ ಫುಲ್ ಸೆಟ್. ಇದು ಬೆಡ್ರೂಮ್ ಸೆಟ್ಸ್. ಆಮೇಲೆ ವಾಲ್ ಪೇಪರ್ಸ್ ಇದೆ. ಇವುಗಳೆಲ್ಲ ವಾಲ್ ಪೇಪರ್ಸ್ ಇದೆ. ಇದು ನಮ್ದು ಸ್ಲೀಪ್ ವೆಲ್ಗೆ ಕುಶಾಲನಗರದಲ್ಲಿ ನಾವೇ ಎಕ್ಸ್ಕ್ಲೂಸಿವ್ ಡೀಲರ್. ಕುಶಾಲನಗರದಲ್ಲಿ ಸ್ಲೀಪ್ ವೆಲ್ ಕಂಪನಿ ನಿಮ್ಗೆ ಗೊತ್ತಿರ್ಬೋದು, ನಂಬರ್ 1 ಕಂಪನಿ ಇನ್ ಇಂಡಿಯಾ ಮ್ಯಾಟ್ರಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ. ನಮಗೆ ಇದು ಸುಮಾರು 25 ವರ್ಷದಿಂದ ನಾವು ಇದ್ರದ್ದು ಎಕ್ಸ್ಕ್ಲೂಸಿವ್ ಡೀಲರ್ ಆಗಿದ್ದೇವೆ. ಸೊ ಈಗಲೂ ಕುಶಾಲನಗರದಲ್ಲಿ ನಾವು ಮಾತ್ರ ಇದಕ್ಕೆ ಡೀಲರ್ ಆಗಿರೋದು. ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 30th ಈ ನವೆಂಬರ್ ಬಂದ್ರೆ 30 years. 30 ವರ್ಷ. ಎಸ್, 1996 ವಿ ಹ್ಯಾವ್ ಸ್ಟಾರ್ಟೆಡ್ ಪೂರ್ಣಶ್ರೀ. ಎಸ್. ಸೆಂಟರ್ ಟೇಬಲ್ಸ್. ಓಕೆ, ಎಲ್ಲ ಫೋಲ್ಡಿಂಗ್ ಬೆಡ್ಗಳು, ಕರ್ಲೋನ್ ಕಂಪನಿದು ಇವುಗಳೆಲ್ಲ ಅಲ್ಲ? ಹೌದು. ಇವುಗಳ ವಿಶೇಷತೆ ಇದೆಲ್ಲ ಅಂತ ವಿಶೇಷ ಡಿಫ್ರೆಂಟ್. ನಾವು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ತರದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಯಾಕೆಂದ್ರೆ ಮಾಡಬಹುದು, ಮಾಡದಿರಂತ ದೊಡ್ಡ ಐಟಮ್ ಏನಲ್ಲ. ಬಟ್ ಏನಂದ್ರೆ ಇಲ್ಲಿ ಮಾಸ್ ಪ್ರೊಡಕ್ಷನ್ ಇಲ್ಲದೆ ಇರೋದ್ರಿಂದ ಕಾಸ್ಟ್ಲಿ ಬೀಳುತ್ತೆ. ನಾವು ಅಲ್ಲಿಂದ ತಂದಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆಗೆ ಬರ್ತಾ ಇದೆ. ನಾವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಇನ್ನು ಜಾಸ್ತಿ ಖರ್ಚು ಬೀಳುತ್ತೆ. ಸೊ ಇಲ್ಲಿದೂ ಇದೆ ಪ್ರಾಡಕ್ಟ್ಗಳು ನಮ್ಮ ಹತ್ರ, ಇಲ್ಲ ಅಂತ ಇಂಪೋರ್ಟ್ ಮಾಡ್ಕೊಂಡ್ರೆ ಕಡಿಮೆ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ತುಂಬಾ ಒಂದು ಈ ತರದ ಪೀಸಸ್ ಸಾವಿರಾರು ಪೀಸ್ ಮಾಡ್ತಾರೆ, ಲಕ್ಷಾಂತರ ಪೀಸ್ಗಳು ಮಾಡ್ತಾರೆ. ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಕಮ್ಮಿ ಆಗ್ತದೆ. ಇದೆಲ್ಲ ಟಿವಿ ಕ್ಯಾಬಿನೆಟ್ಸ್. ಓಕೆ ಓಕೆ, ಇವುಗಳೆಲ್ಲ ಇಂಡಿಯಾದೇನಾ? ಇದೆಲ್ಲ ಇಂಪೋರ್ಟೆಡ್. ಇದು ಅಷ್ಟೇ. ಇದು ಇನ್ನೊಂದು ಡಿಸೈನ್ ಬೆಡ್ರೂಮ್ ಸೆಟ್. ಇದು ಕಂಪ್ಲೀಟ್ ಒಂದು ಬೆಡ್ರೂಮ್ ಒಳಗೆ ಏನ್ ಸೆಟಪ್ ಬೇಕು ಎಲ್ಲ ಕೂಡ ಡ್ರೆಸ್ಸಿಂಗ್ ಮಿರರ್, ಕಾಟ್, ಬೆಡ್ ಎಲ್ಲ. ಇದೆಲ್ಲ ಸೆಂಟರ್ ಟೇಬಲ್ಸ್, ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಸೆಂಟರ್ ಟೇಬಲ್ಸ್. ಇದು ನಿಮಗೆ ಇವುಗಳಿಗೆಲ್ಲ ಈ ಫ್ರೇಮ್ ಡಿಸೈನ್ ಮೇಲೆ ಇದೆಲ್ಲ ಇದು ಆಪಲ್ ಡಿಸೈನ್. ಇದೆಲ್ಲ ವಿದೇಶದಿಂದ ತಂದಿರೋಂಥದ್ದು. ಇದು ಮ್ಯಾಟ್ರಸ್ ಸ್ಲೀಪ್ ವೆಲ್ ಎಕ್ಸ್ಕ್ಲೂಸಿವ್ಲಿ ಇಲ್ಲಿಗೆ ರೈಸೋಗೆ ತರಿಸಿರೋದು. ಮೊದಲು ಇರಲಿಲ್ಲ ನಿಮ್ಮ ಹತ್ರ? ಇಲ್ಲ, ಮೊದಲು ನಾವು ಇಂಪೋರ್ಟೆಡ್ ಐಟಮ್ ಬೇರೆ ಇಂಪೋರ್ಟರ್ಸ್ ಹತ್ರ ಚೆನ್ನೈ, ಬಾಂಬೆ, ಡೆಲ್ಲಿ, ಬೆಂಗಳೂರು ಇದೆಲ್ಲ ತರಿಸಿ ಮಾಡ್ತಿದ್ವಿ. ಬ್ರ್ಯಾಂಡ್ ಏನಿದ್ರು ನಮ್ದು ಇಲ್ಲಿದು ಪ್ರಾಡಕ್ಟ್. ಒಂದು ನಮ್ದು, ಇನ್ನೊಂದು ಸ್ಲೀಪ್ ವೆಲ್, ಮತ್ತೆ ಗೋದ್ರೇಜ್, ಮತ್ತೆ ನೀಲ್ ಕಮಲ್ ಅಂತ ಒಂದು ಫೇಮಸ್ ಫೈಬರ್ ಚೇರ್ಸ್ ಎಲ್ಲ ಮಾಡೋಂಥ ಕಂಪನಿ ಇದೆ. ಡೀಲರ್ ಆಗಿದ್ದೀವಿ. ಕೆಲ ಡಿಮ್ಯಾಂಡ್ ಹೇಗಿದೆ ನಮ್ಮ ಇಂಡಿಯಾದಲ್ಲಿ, ಪರ್ಟಿಕ್ಯುಲರ್ ನಮ್ಮ ಕರ್ನಾಟಕ, ಕೂರ್ಗ್? ಇಲ್ಲ, ನಾವು ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ, ಡಿಮ್ಯಾಂಡ್ ಇದೆ. ಈಗೆಲ್ಲ ಏನಾಗಿದೆ ಅಂದ್ರೆ ಈ ವಾರ್ ಇದೆಲ್ಲ ಆಗಿ ಪ್ರೈಸ್ ಸ್ವಲ್ಪ ತುಂಬಾ ತುಂಬಾ ಹೈಕ್ ಆಗಿದೆ. ಮೊದಲೆಲ್ಲ ತುಂಬಾ ಕಡಿಮೆಗೆ ಸಿಗ್ತಾ ಇತ್ತು, ಈಗ ರೇಟ್ ತುಂಬಾ ಹೈಕ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ನಿಮ್ಗೇನಾದ್ರೂ ಎಫೆಕ್ಟ್ ಬಿತ್ತು? ಹೌದು, ತುಂಬಾ ಇತ್ತು. ನಾವು ಪರ್ಚೇಸ್ ಮಾಡ್ಲಿಕ್ಕೆ ಹೋದ ಟೈಮಲ್ಲಿ ಇದ್ದಿದ್ದಕ್ಕೂ ಈಗಕ್ಕೂ ತುಂಬಾ ಗಣನೀಯ ಏರಿಕೆ ಆಗಿದೆ ವಾರಿಂದಾಗಿ. ನೋಡಿ, ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಕಾಟ್. ಅದು ಇದರಲ್ಲಿ ನಿಮಗೆ ಮಸಾಜರ್ ಬರುತ್ತೆ, ಲೆಗ್ ಮಸಾಜರ್ ಬರುತ್ತೆ, ಹೆಡ್ ಮಸಾಜರ್ ಬರುತ್ತೆ, ಸ್ಪೀಕರ್ ಇದೆ, ಚಾರ್ಜರ್ ಇದೆ, ಆಮೇಲೆ ಫ್ಯಾನ್ ಇದೆ, ಲಾಕರ್ ಇದೆ, ಸೇಫ್ಟಿ ಲಾಕರ್ ಇದೆ. ಎಲ್ಲ ಡಿಫ್ರೆಂಟ್ ಟೈಪ್ ಆಫ್. ಇದು ಚೈನಾದಿಂದ. ಹೌದು, ನಿಮಗೆ ಎಲ್ಲವೂ ಇದೆ, ಏನಿಲ್ಲ ಅಂತ. ಹೌದು. ಮೇಂಟೆನೆನ್ಸ್ ಅದಕ್ಕೆ ಏನು ಬರಲ್ಲ. ಏನು ಕರೆಂಟ್ ಅಲ್ಲಿ ಏನಾದ್ರು ಸಮಸ್ಯೆಗಳಾದ್ರೆ ಚೇಂಜ್ ಮಾಡಬೇಕು. ಸರ್ವಿಸ್ ಎಲ್ಲ ಹೇಗೆ ಕೊಡ್ತೀರಿ? ಸರ್ವಿಸ್ ಎಲ್ಲ ನಾವೇ ತಗೊಂಡೋಗಿ ಫಿಟ್ ಮಾಡಿ ಕೊಡ್ತೇವೆ. ಮತ್ತೆ ಕೆಲವುದು ಎಲೆಕ್ಟ್ರಿಷಿಯನ್ ಕರ್ಕೊಂಡು ಹೋಗಿ ರೆಡಿ ಮಾಡಿ ಕೊಡ್ತೇವೆ. ಆತರ ಏನಾದ್ರು ಸಮಸ್ಯೆ ಬಂದ್ರೆ. ವಾರಂಟಿ ಗ್ಯಾರಂಟಿ? ಹೌದು, ವಾರಂಟಿ ಎಲ್ಲ ಇರ್ತದೆ ಅದಕ್ಕೆ. ಇದೆಲ್ಲ ನಮ್ದೇ ಮೇಕ್. ಇದು ರೈಸೋ ಮೇಕ್. ಹೌದು. ಇದನ್ನ ಕಿಚನ್ಗೆ ಇರೋದು? ಇದು ಕಿಚನ್ಗೂ ಇಡ್ಬೋದು, ಇಲ್ಲ ಬುಕ್ ಫೈಲ್ಸ್ ಇಡ್ಲಿಕ್ಕೂ ಮಲ್ಟಿಪರ್ಪಸ್ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಎಲ್ಲಿ ಬಳಸ್ಕೊಳ್ತೀವಿ ಅದ್ರ ಮೇಲೆ. ಎಸ್. ಇದು ಕಾರ್ಪೆಟ್ಸ್ ಇದೆ, ಒಳ್ಳೆ ಕ್ವಾಲಿಟಿ ಕಾರ್ಪೆಟ್ಸ್. ಅದು ಇಂಪೋರ್ಟೆಡ್. ಹೌದು. ಈಗ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಕಾರ್ಪೆಟ್ ನಮ್ಮ ಕುಶಾಲನಗರದಲ್ಲಿ ಯಾರು ಇಟ್ಟಿಲ್ಲ. ಸೊ ಅದಕ್ಕೋಸ್ಕರ ನಾವು ಬೇರೆ ಕಡೆ ನನಗೆ ಗೊತ್ತಿಲ್ಲ, ಮಡಿಕೇರಿ ಆ ಕಡೆ ಎಲ್ಲ, ಬಟ್ ಇರ್ಬೋದು. ಬಟ್ ನಮ್ಮಲ್ಲಿ ನಾವೇ ತುಂಬಾ ಒಳ್ಳೆ ಕ್ವಾಲಿಟಿದು ಕಾರ್ಪೆಟ್ಗಳನ್ನ ತಂದಿದ್ದೇವೆ. ಎಲ್ಲ ಸೇಮ್ ಸೈಜ್? ಡಿಫ್ರೆಂಟ್ ಸೈಜ್ ಇದೆ. ಡಿಫ್ರೆಂಟ್ ಸೈಜ್ ಅಂದು, ಡಿಫ್ರೆಂಟ್ ಕ್ವಾಲಿಟಿದು, ಡಿಫ್ರೆಂಟ್ ಡಿಸೈನ್, ಒಳ್ಳೆ ಕಾರ್ಪೆಟ್ಗಳಿದಾವೆ. ಈ ಕೊಡಗಿನ ಕ್ಲೈಮೇಟ್ಗೆ, ಇಲ್ಲಿನ ವೆದರ್ಗೆ ಏನಾಗಲ್ಲ. ಇದೆಲ್ಲ ಆಲ್ ವೆದರ್. ಇದು ನೀವು ಸೆಕೆ ಇರಲಿ ನೋಡಿ, ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು, ಬಟ್ ಅದೇ ತರ ಇದೆ ಕ್ವಾಲಿಟಿ. ಇದು ಸ್ಲೀಪ್ ವೆಲ್ ಕಂಪನಿ ಮ್ಯಾಟ್ರಸ್.
ನಮ್ದು ಹಿಂದೆ ದೊಡ್ಡ ಸ್ಟೋರೇಜ್ ಏರಿಯಾ ಇದೆ. ಇದ್ರ ಬ್ಯಾಕಲ್ಲಿ. ಹೌದು. ಓಕೆ, ಇದ್ರ ಹಿಂದೆ ಹೋಗಿ ನೋಡ್ಕೊ ಬರೋಣ. ಅಲ್ಲಿ ಇವರು ದಾಸ್ತಾನು ಇಡುವಂಥದ್ದು ಎಲ್ಲ ಏನೆಲ್ಲ ಇಲ್ಲಿಗೆ ಪರಿಕರಗಳನ್ನು ಕೊಡ್ತಾರೆ, ಪೀಠೋಪಕರಣಗಳು, ಅವುಗಳ ದಾಸ್ತಾನು ಇರುವಂತಹ ಜಾಗ. ಇನ್ನೊಂದನ್ನ ಕೇಳಬೇಕು, ಈ ಪೀಠೋಪಕರಣಗಳು ಇಟ್ಟಾಗ ಈ ಮಾಯಿಶ್ಚರ್ಗೆ ಅನೇಕ ಕಡೆಗಳಲ್ಲಿ ಸಮಸ್ಯೆ ಆಗುತ್ತೆ. ನಮ್ಮಲ್ಲಿ ಆತರ ಏನು ಸಮಸ್ಯೆ ಇಲ್ಲ. ಮತ್ತೆ ಇದೆಲ್ಲ ನಾವು ನೆಲದಲ್ಲಿ ಅದಕ್ಕೆ ಬೇಕಾಗಿರೋ ತರ ಸೇಫ್ಟಿ ಮಾಡಿನೇ ಇಟ್ಟಿದ್ದೇವೆ. ಆ ಕಡೆ ಎಲ್ಲ ಬಾಕ್ಸ್ಗಳು ಏನು ಇಟ್ಟಿದ್ದೇವೆ ಅದಕ್ಕೆಲ್ಲ ಕೆಳಗಡೆ ಪ್ಯಾಲೆಟ್ಸ್ ಅನ್ನು ಹಾಕಿ ಮಾಡಿದ್ದೇವೆ. ಇದು ಇಷ್ಟೇ ದೊಡ್ಡ ಗೋಡೌನ್ ಇನ್ನೊಂದಿದೆ ನಮ್ಮ ಹತ್ರ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅದು ಬೇರೆ ಸಪರೇಟ್ ಇದೆ. ಬಟ್ ಈ ದಾಸ್ತಾನಿಗೆ ಇನ್ನೊಂದು ಗೋಡೌನ್ ಅಲ್ಲಿ ನಾವು ಇದಕ್ಕಿಂತ ಹೆಚ್ಚು ವಸ್ತುಗಳನ್ನ ನಾವು ದಾಸ್ತಾನು ಮಾಡಿದ್ದೇವೆ. ಲಾರಿ ಎಲ್ಲ ಇಲ್ಲಿವರೆಗೆ ಲಾರಿ ಬಂದು ಇಲ್ಲೇ ಅನ್ಲೋಡ್ ಆಗುತ್ತೆ. ನೋಡ್ಬೋದು, ಆ ಕಡೆಯಿಂದ ಬಂದ್ರೆ ಎಲ್ಲ ಅನ್ಲೋಡ್ ಮಾಡಿ ಒಳಗೆ ಇಡ್ಲಿಕ್ಕೆ ಬೇಕಾದ ಜಾಗ. ಲಾರಿ, ದೊಡ್ಡ ದೊಡ್ಡ ಲಾರಿಗಳು ಇಲ್ಲಿವರೆಗೂ ಕೂಡ ಬರ್ತವೆ. ಇಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಇಲ್ಲಿ ಸ್ಟಾಕ್ ಇಟ್ಕೊಳ್ತಾರೆ. ಬೇಕಾದಾಗ ತೆಗೆದು ಒಳಗೆ ಹಾಕೊಳ್ಳೋದು. ಇದು ಟೋಟಲಿ ಎಕ್ಸ್ಕ್ಲೂಸಿವ್ ಗೋದ್ರೇಜ್ ಔಟ್ಲೆಟ್. ಗೋದ್ರೇಜ್ಗೆ ಮೀಸಲಿಟ್ಟ. ಇಲ್ಲಿ ಬೇರೆ ಯಾವುದೇ ಕಂಪನಿದು ಯಾವುದೇ ವಸ್ತುಗಳನ್ನ ನಾವು ಇಡುವ ಹಾಗೇನೆ ಇಲ್ಲ. ಕಂಪನಿದು ಟರ್ಮ್ಸ್ ಅಂಡ್ ಕಂಡೀಷನ್. ಈಗ ನಿಮ್ಗೆ ಗೊತ್ತಿರ್ಬೋದು, ಜನ ಬೀರು ಅಂದ್ರೆ ಗೋದ್ರೇಜ್, ಗೋದ್ರೇಜ್ ಅಂದ್ರೆ ಬೀರು, ಈ ಬೀರುನೇ ಗೋದ್ರೇಜ್ ಅಂತ ಆ ಲೆವೆಲ್ಗೆ ಗೋದ್ರೇಜ್ ಬ್ರ್ಯಾಂಡ್ ಆಗಿತ್ತು. ಬಟ್ ಈಗ ಇತ್ತೀಚೆಗೆಲ್ಲ ಸುಮಾರು ವರ್ಷಗಳಿಂದ ಡೈನಿಂಗ್ ಟೇಬಲ್, ಕಾಟ್ಸ್, ಬೆಡ್ ಎಲ್ಲಾನು ಮಾಡ್ತಾ ಇದ್ದಾರೆ. ಮೊದಲು ಜನ ಗೋದ್ರೇಜ್ ಅಂದ್ರೆ ಇಲ್ಲ ಲಾಕರ್ ಅಂತ ತಿಳ್ಕೊಂಡಿದ್ರು. ಸೊ ಈಗ ಹಾಗೆಲ್ಲ ಎಲ್ಲಾ ರೀತಿಯ ಪ್ರಾಡಕ್ಟ್ ಗಳನ್ನ ಎಲ್ಲ ಇದು ಮ್ಯಾಟ್ರಸ್, ಪಿಲ್ಲೋಸ್ ಎಲ್ಲ ಅವ್ರದೇ. ಇದು ಕಂಪ್ಲೀಟ್ ಅಲ್ಲಿಂದ ತಲೆಯಿಂದ ಆ ತಲೆವರೆಗೆ ಎಲ್ಲ ಗೋದ್ರೇಜ್ ಕಂಪನಿದೇ ಐಟಮ್ಗಳು ಇರುವಂತದ್ದು. ಹೌದು, ಬೀರ್ಗಳಿದಾವೆ, ಕಪಾಟು, ಬೆಡ್, ಕಾಟ್, ಪಿಲ್ಲೋಸ್, ಸೋಫಾ, ಡೈನಿಂಗ್ ಟೇಬಲ್, ಸೋಫಾ ಕೂಡ ಇದೆಲ್ಲ ಅವ್ರದ್ದು. ಹೌದು, ಎಲ್ಲ ಪ್ರತಿಯೊಂದೂ ಇದೆ. ಹೇಗೆ ಕ್ವಾಲಿಟಿ ವೈಸ್? ಬೆಸ್ಟ್ ಕ್ವಾಲಿಟಿ, ಕೇಳಂಗಿಲ್ಲ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ಅವ್ರಿಗೆ. ಮತ್ತೆ ಪ್ರೈಸೂನು ಹಾಗೇನೆ ಇದೆ. ಮತ್ತೆ ಇವ್ರದ್ರಲ್ಲೆಲ್ಲ ನಿಮ್ಗೆ ಡಿಸ್ಕೌಂಟ್, ಆಫರ್ ಆ ತರ ಎಲ್ಲ ಏನೂ ಇರಲ್ಲ. ನಾವೀಗ ಇನಾಗ್ರಲ್ ಆಫರ್ ಅಂತ ಕೊಡ್ತಾ ಇದ್ದೇವೆ, ಬಟ್ ನಮ್ಮ ಮಾರ್ಜಿನ್ ಅಲ್ಲಿ ಕಮ್ಮಿ ಮಾಡಿ ಕೊಡ್ತಾ ಇದ್ದೇವೆ. ಕಂಪನಿ ಅವ್ರದ್ದು ಬಹಳ ಫಿಕ್ಸ್ ಪ್ರೈಸ್. ಅದೇ, ಮತ್ತೆ MRP ಸೇಲ್ ಮಾಡಬೇಕು, ಯಾಕಂದ್ರೆ ಅದರಲ್ಲಿ ಮಾರ್ಜಿನ್ ನಮಗೂ ಕಮ್ಮಿ. ಮತ್ತೆ ಮೊದಲಿಂದನೇ ತುಂಬಾ ಹಳೆ ಕಂಪನಿ ಆಗಿರೋದ್ರಿಂದ, ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರೋದ್ರಿಂದ ಜನರಿಗೂ ಅದ್ರ ಬಗ್ಗೆ ಜನ ಹುಡ್ಕೊಂಡು ಬರ್ತಾರೆ. ಮೊನ್ನೆ ಯಾರೋ ಬೆಂಗಳೂರಿಗೆ ಹೋಗಿದ್ರು, ಇಲ್ಲಿಂದ ಅಲ್ಲ ಬೆಂಗಳೂರಿಗೆ ಯಾವುದೋ ಒಂದು ಕಂಪನಿ ಶೋರೂಮ್ ಇದೆ. ಅಲ್ಲಿಗೆ ಹೋದಾಗ ಅವರು ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ಎಕ್ಸ್ಪೆನ್ಸಿವ್ ಆಗುತ್ತೆ, ನಮ್ದು ಈಗ ಕುಶಾಲನಗರದಲ್ಲಿ ಓಪನ್ ಆಗಿದೆ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿಂದ ತಗೊಂಡು ಹೋದ್ರು. ಸೊ ಅದು ಬರ್ತಾರಲ್ಲ. ಎಸ್, ನಮಗೆ ಗೋದ್ರೇಜ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಬಾಕಿದ್ದು ಬಿಡಿ, ನಾವು 30 years ಇಂದ ಇದ್ದೇವೆ, ನಮ್ದೇ ಆದ ಕಸ್ಟಮರ್ ಇದ್ದಾರೆ. ಬಟ್ ಗೋದ್ರೇಜ್ಗೆ ಗೋದ್ರೇಜ್ ಆದ ಕಸ್ಟಮರ್ಸ್ ಇದ್ದಾರೆ. ಅವರು ಬೇರೆ ನೀವು ಏನೇ ರೇಟ್ ಕೊಡ್ಲಿ, ಅವರು ಬೇರೆ ಅದನ್ನ ತಗೊಳ್ಳಲ್ಲ, ಅದಕ್ಕೇನೆ ಹೋಗ್ತಾರೆ. ಇದೆಲ್ಲ ಅವ್ರದ್ದೆಲ್ಲ ಎಲ್ಲ ಗೋದ್ರೇಜ್, ಆಲ್ ಗೋದ್ರೇಜ್ ಡಿಫ್ರೆಂಟ್ ಆಗಿದೆ. ಎಸ್, ನೋಡಿ, ಬೆಡ್ರೂಮ್ಗೆ ಬೇಕಾದಂತಹ ವ್ಯವಸ್ಥೆಗಳು ಇದಾವೆ. ಸೋಫಾ, ಇದೆಲ್ಲ ಲಾಕರ್, ಇದೆಲ್ಲ ಲಾಕರ್ಸ್. ಲಾಕರ್ ಯಾರಿಗಾದ್ರೂ ಲಾಕರ್ ಬೇಕು, ದುಡ್ಡು ಸಂಗ್ರಹ ಇಟ್ಕೊಳಕಾಗುತ್ತೆ, ನಮ್ಗೆ ಗೋಲ್ಡ್ ಇಟ್ಕೊಳಕಾಗುತ್ತೆ, ಎಲ್ಲದಕ್ಕೆ ಯೂಸ್ ಮಾಡ್ಕೋಬಹುದು. ಎಸ್, ಡಿಮಾಂಡ್ ಇದೆಯಾ? ಹೌದು, ಜನ ಈಗ ತುಂಬಾ ಜನ ಮನೆಯಲ್ಲಿ ಬ್ಯಾಂಕಲ್ಲೆಲ್ಲ ಇಟ್ಟರೆ, ಬ್ಯಾಂಕ್ ರಜಾ ಎಲ್ಲ ಇದ್ದಾಗ ಎಮರ್ಜೆನ್ಸಿಗೆ ಬೇಕಾಗದಾಗ ಸಮಸ್ಯೆ ಆಗೋದಲ್ಲ, ಅದರಿಂದಾಗಿ ತುಂಬಾ ಜನ ತಗೊಂಡು ಹೋಗ್ತಾರೆ ಲಾಕರ್ಸ್ ಎಲ್ಲ. ಸೇಫ್ಟಿ ವೈಸ್ ಹೇಗೆ ಇದು? ಇಲ್ಲ, ಇದರಲ್ಲಿ ಬೇರೆ ಬೇರೆ ಇದೆ. ಇನ್ನು ನಮ್ಮ ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಕಂಪನಿಯವರು, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದರಲ್ಲಿ ಡಿಜಿಟಲ್ ಇದೆ, ತಮ್ಮ ಕೊಡುವಂತದ್ದು ಇದೆ, ಡಿಜಿಟಲ್ ನಂಬರ್ ಲಾಕ್ ಇದೆ, ಕೀ ಲಾಕ್ ಇದೆ, ಎಲ್ಲ ಡಿಫ್ರೆಂಟ್ ಟೈಪ್ ಆಫ್. ಇವ್ರದ್ರಲ್ಲಿ ಏನಂದ್ರೆ ಟ್ಯಾಂಪರಿಂಗ್ ಮಾಡಿದ್ರೆ SMS ಬರೋಂಥ ಫೆಸಿಲಿಟಿ ಇರೋಂಥದ್ದು ಇದಾವೆ. ಬೇಕಾದಷ್ಟು ತರದ್ದು ಸೇಫ್ಟಿ ಲಾಕರ್. ಇಲ್ಲಿ ನಾವು ತುಂಬಾ ಇಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಪ್ಲಸ್ ಜಾಗದ್ದು ಸಮಸ್ಯೆ. ಅದಕ್ಕೆ ಇಟ್ಟಿದೆ. ನಮ್ಮ ಹತ್ರ ಬ್ರೌಚರ್ಸ್ ಇದೆ, ತರಿಸಿ ಕೊಡ್ತೇವೆ. ಆರ್ಡರ್ ಮಾಡಿದ್ರೆ ಯಾವ ತರದ್ದು ಬೇಕಾದ್ರೆ. ಇವರು ಈವನ್ ಬ್ಯಾಂಕ್ಗಳಿಗೆ ಬೇಕಾಗಿರೋಂಥ ಸ್ಟ್ರಾಂಗ್ ರೂಮ್ ಡೋರ್ಸ್, ಬ್ಯಾಂಕ್ಗಳಿಗೂ ಅದು ಕೂಡ ಮಾಡ್ತಾರೆ. ಎಲ್ಲ ಅಪ್ರೂವ್ಡ್ ಇವರೆಲ್ಲ, ಗೋದ್ರೇಜ್ ಅವರು ಸ್ಟ್ರಾಂಗ್ ಡೋರ್ ಮೇಕರ್ಸ್. ಮೇಲೆ ಹೋಗೋಣ, ಮೇಲೆ ಹೋಗಿ ನೋಡ್ಕೊಂಡು. ಈಗ ನಾವು ಆ ಕಡೆ ಎಂಟ್ರಿ ಕೊಟ್ಟು ಈ ಕಡೆ ಹೊರಗೆ ಬರ್ತಿದ್ವಿ, ಪುನಃ ಒಳಗೆ ಹೋಗಿ ಮೇಲೆ ಹೋಗುವ. ಮೇಲೆ ಕೂಡ ಮತ್ತೊಂದು ಲೋಕ ನಮ್ಗೆ ಕಾಣೋದಕ್ಕೆ ಸಿಗುತ್ತೆ, ತೋರಿಸ್ತೇನೆ. ಮೇಲೆ ಫಸ್ಟ್ ಫ್ಲೋರ್ ಕೂಡ ಅನೇಕ ವಸ್ತುಗಳು ಇದಾವೆ. ಏನೇನಿದೆ, ಹೇಗಿದೆ, ವಿಶೇಷತೆಗಳೇನು, ಬನ್ನಿ ನೋಡ್ಕೊಂಡು ಹೋಗುವ. ಕೆಳಗೆ ಆದ್ರೆ ನಮಗೆ 2 ಭಾಗ ಸಿಕ್ತು. ಇಲ್ಲಿ ಆದ್ರೆ ಕಂಪ್ಲೀಟ್ ಒಂದು ದೊಡ್ಡ ಹಾಲ್ಗೆ ಬಂದಾಗ ಆಗ್ತಾ ಇದೆ. ಸ್ಪೇಸ್ ನನಗೆ ಇಷ್ಟ ಆಗಿದೆ. ಇದು ನೀವು ಇಟ್ಟು ಜೋಡಿಸಿರುವಂತಹ ಸ್ಪೇಸ್ ಇದೆಯಲ್ಲ,
ಜನ ನೋಡಿದಾಗ ಕಣ್ಣಿಗೆ ಇರಿಸ್ಮುರ್ಸ್ ಆಗೋದಿಲ್ಲ, ಕೂಲ್ ಆಗಿ ಫೀಲ್ ಆಗುತ್ತೆ. ಯಾವ್ದು ನೋಡ್ಬೇಕು ಅದು ನೀಟಾಗಿ ನೋಡ್ಬೋದು. ಇಲ್ಲಿ ಆಫೀಸ್, ಆಲ್ ಆಫೀಸ್, ಇದೊಂದು ಲೈನ್ ಪೂರ್ತಿ ಆಫೀಸ್ ಟೇಬಲ್ಸ್, ಡಿಫ್ರೆಂಟ್ ಟೈಪ್ ಆಫ್ ಆಫೀಸ್ ಟೇಬಲ್ಸ್ ಅಂಡ್ ಚೇರ್ಸ್, ಫೈಲ್ ರ್ಯಾಕ್ಸ್. ಮತ್ತೆ ನೋಡಿ ಪೇಂಟಿಂಗ್ ಇಷ್ಟೆಲ್ಲ ಪೇಂಟಿಂಗ್ ನಿಮಗೆ ಇವನ್ ನಿಮ್ಗೆ ನಾನು ಅಂತೂ ಮೈಸೂರು ಬೆಂಗಳೂರಲ್ಲಿ ಸುಮಾರು ಶೋರೂಮ್ ಸುತ್ತಿದ್ದೇನೆ. ಇಷ್ಟು ಕ್ವಾಂಟಿಟಿ ನನಗೆಲ್ಲೂ ಕಣ್ಣಿಗೆ ಬಿದ್ದಿಲ್ಲ. ಇರಬಹುದು, ಯಾಕಂದ್ರೆ ನಾವು ಯಾವ್ದನ್ನು ಇಲ್ಲ ನಮ್ಮ ಹತ್ರ ಮಾತ್ರ ಅತಿಶಯೋಕ್ತಿ ಆಗ್ತದೆ. ನಾನು ಕಂಡಿಲ್ಲ, ಯಾಕಂದ್ರೆ ನಮ್ಮ ಕೊಡಗಲ್ಲಂತೂ ಇಷ್ಟೊಂದು ಇದು ಪೇಂಟಿಂಗ್ಸ್ ಕಲೆಕ್ಷನ್ ಯಾರು ಇಟ್ಟಿಲ್ಲ. ಸೊ ಬಹಳ ಆಕರ್ಷಣೀಯ ಪೇಂಟಿಂಗ್ಸ್ ಇದು. ಅದು ಎಲ್ಲಿಂದ? ಇದು ಇಂಪೋರ್ಟೆಡ್. ಹೌದು, ಇಂಪೋರ್ಟೆಡ್. ಇದು ಮುಂಚೆ ಇದನ್ನೊಂದು ಹೇಳ್ಬಿಡ್ತೀನಿ. ಆಫೀಸಿಗೆ ನಾವು ಎಲ್ಲೋ ಯಾವುದೇ ಒಂದು ಆಫೀಸ್ ಮಾಡ್ಲಿ ಅಥವಾ ಇನ್ನೇ ಯಾವ್ದೋ ಚೇಂಬರ್ ಮಾಡ್ಬೇಕಂತ ಹೇಳಿದಾಗ ನಮಗೆ ಕಂಫರ್ಟ್ ಆದಂತಹ ಚೇರ್ ಬೇಕಾಗುತ್ತೆ. ಜೊತೆಗೆ ಬಂದ ಗೆಸ್ಟ್ ಗಳಿಗೂ ಕೂಡ ಕೂರ್ಲಿಕ್ಕೆ ಬೇಕಾದಂತ ಕಂಫರ್ಟ್ನೆಸ್ ಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿಸ್ಟಮ್ ನಿಮಗೆ ಸಿಂಗಲ್ ಚೇರ್, ಡಬಲ್ ಚೇರ್ ಎಲ್ಲವೂ ಕೂಡ ಇದೆ. ತ್ರಿಬಲ್ ಚೇರ್ ಹಾಕೋಬಹುದು. ಜೊತೆಗೆ ಬ್ಯಾಕಲ್ಲಿ ಕಪಾಟ್ ಇಟ್ಕೋಬಹುದು, ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಫೈಲ್ಸ್ ನೆಲ್ಲ ಇಟ್ಕೊಳ್ಳಕ್ಕೆ. ನೀವು 30 ವರ್ಷದಿಂದ ನಡ್ಸ್ಕೊ ಬರ್ತಾ ಇದ್ದೀರಿ. ಇದಕ್ಕೆ ಬೇಡಿಕೆಗಳು ಹೇಗಿದೆ? ಚೆನ್ನಾಗಿರೋದ್ರೇ ಇಷ್ಟೊಂದು ತಂದಿಟ್ಟಿರೋದು. ಮತ್ತೆ ಏನಂದ್ರೆ ಪ್ರತಿಯೊಂದು ವಸ್ತುಗೂ ಗಿರಾಕಿಗಳಿದ್ದಾರೆ, ಬಟ್ ಬರೋರಿಗೆ ವೆಯ್ಟ್ ಮಾಡಬೇಕು. ಕೆಲವರಿಗೆ ಗೊತ್ತಿರಲ್ಲ, ಗೊತ್ತು ಮಾಡ್ಬೇಕು ನಾವು. ಕೆಲವರು ಎಷ್ಟೋ ವಸ್ತುಗಳು ನಮಗೆ ಇಲ್ಲಿ ಸಿಗಲ್ಲ ಅಂತ ಜನರ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ಇದು ನಮ್ಮ ಸಣ್ಣ ಊರುಗಳು, ಕುಶಾಲ, ಕೊಡಗು ಅಲ್ಲಿ ಅದ್ರ ಇಲ್ಲಿ ಎಲ್ಲ ಸಿಗಲ್ಲ ಇದಿದೆ. ಬಟ್ ಅದನ್ನ ದೂರ ಮಾಡ್ಲಿಕ್ಕೆ ನಾವು ಈಗ ಪ್ರಯತ್ನ ಮಾಡಿದ್ದೇವೆ. ನೋಡಿ, ಇದೆಲ್ಲ ಕಾನ್ಫರೆನ್ಸ್ ಟೇಬಲ್ಗಳು, ಮಕ್ಕಳಿಗೆ ಮನೆಯಲ್ಲಿ ಅವರು ಓನ್ ಯೂಸ್ ಮಾಡಬಹುದು. ಇದು ಕಾನ್ಫರೆನ್ಸ್ ಇರೋದಲ್ಲ? ಇದು ಕಾನ್ಫರೆನ್ಸ್ ಟೇಬಲ್. ಇದು ಇಂಡಿಯನ್? ಇಲ್ಲ, ಇದೆಲ್ಲ ಇಂಪೋರ್ಟೆಡ್. ಮ್ಯಾಕ್ಸಿಮಮ್ ಇಂಪೋರ್ಟೆಡ್ ಅಲ್ಲ, ನಮ್ದು ಇದೆ, ಇಂಡಿಯನ್ ಇದೆ. ಕೆಳಗಡೆ ಈಗ ಈ ಸೋಫಾ ಸೆಟ್ ಗಳೆಲ್ಲ ಇಂಡಿಯನ್. ನೋಡಿ, ಇದು ನಮ್ದೇ ಮೇಕ್, ರೈಸೋ ಮೇಕ್. ಇದು ರೈಸೋದು? ಹೌದು. ಅನೇಕ ಕಡೆಗಳಲ್ಲಿ ಡೌಟ್ ಇರುತ್ತೆ, ಹೊರಗಡೆಯಿಂದೆಲ್ಲ ಮಾರ್ಸಿ ತರಿಸ್ತಾರೆ, ಬೇರೆ ಕ್ವಾಲಿಟಿ ಸಿಗೋದಿಲ್ಲ ಅಂತ. ಈಗ ಜನ ಯಾವ ತರ ಬೇಕಾದ್ರೆ ನೀವು ಕಸ್ಟಮೈಸ್ಡ್ ಮಾಡಿ ಕೊಡ್ತೇವೆ. ಮತ್ತೆ ನಾವು ನಮ್ಮ ಬ್ರ್ಯಾಂಡ್ ಅಲ್ಲಿ ನಾವು ಎಲ್ಲಾನು, ಮನೆ ಇಂಟೀರಿಯರ್, ಮನೆಗೆ ಬೇಕಾಗಿರಂತ ಕಿಚನ್, ವಾರ್ಡ್ರೋಬ್ಸ್, ಎವ್ರಿಥಿಂಗ್, ಇವನು ಶಾಪ್ಸ್ಗೆ, ಹೋಮ್ ಸ್ಟೇಸ್ಗೆ, ಹಾಸ್ಪಿಟಲ್ಸ್ಗೆ, ಎಲ್ಲ ಕಡೆಗೂ ನಾವು ಕೆಲಸಗಳು ಮಾಡಿ. ನಿಮ್ಮದೇ ಸ್ಟಾಫ್ ಇಟ್ಕೊಂಡಿದ್ದೀರಾ? ಎಸ್, ಈಗ ನಮ್ಮದೇ ಫ್ಯಾಕ್ಟರಿಯಲ್ಲಿ ಮಾಡ್ತೇವೆ. ಆಮೇಲೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಮಾಡ್ತೇವೆ ನಾವು. ಪ್ರತಿಯೊಂದು ಇಂಟೀರಿಯರ್ಗೆ ಸಂಬಂಧಪಟ್ಟಿದ್ದು ಕೆಲಸಗಳು, ಎಕ್ಸ್ಟೀರಿಯರ್ಗೆ ಸಂಬಂಧಪಟ್ಟಿದ್ದು ಕೆಲಸಗಳು ಎಲ್ಲವೂ ಮಾಡ್ತೇವೆ. ಈ ವಾಲ್ ಇದಕ್ಕೆ ಫ್ರೇಮ್ಸ್ ಬಗ್ಗೆ ನಿಮಗೆ ಯಾಕೆ ಆಸಕ್ತಿ ಬಂದಿದೆ? ಅದು ಏನು ಅಂದ್ರೆ ಆಕ್ಚುಲಿ ತುಂಬಾ ಜನರಿಗೆ ಅದರದ್ದು ಒಂದು ಇಂಟ್ರೆಸ್ಟ್ ಇರ್ತದೆ, ಮತ್ತೆ ಇಷ್ಟಪಡ್ತಾರೆ. ಮತ್ತೆ ಇದೆಲ್ಲ ಯೂನಿಕ್ ಆಗಿದೆ. ಹೌದು, ತುಂಬಾ ಡಿಫ್ರೆಂಟ್. ನೀವೇ ನೋಡಬಹುದು, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಪ್ರತಿಯೊಂದು ಒಂದಕ್ಕೊಂದು ಚೆನ್ನಾಗಿದೆ. ಒಂದು ನೋಡ್ತಾ ಹೋದಾಗ ಇನ್ನೊಂದು ನೋಡ್ತಾ. ಮತ್ತೆ ಈ ಪೇಂಟಿಂಗ್ಸ್ ಇಷ್ಟಪಡೋರು ಅದರ ರೇಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದ್ರೆ ಅದು ಅವ್ರಿಗೆ ಪೇಂಟಿಂಗ್ ಅದೊಂದು ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ ಅದು. ಅದನ್ನ ಲೈಕ್ ಮಾಡೋ ಕ್ಯಾಟಗರಿನೇ ಬೇರೆ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಹೋದ್ರೆ ಅದಕ್ಕೆ ವ್ಯಾಲ್ಯೂ. ಕೆಲವರಿಗೆ ಅದನ್ನ ನಿಮ್ಗೆ ಅದು ಫ್ರೀ ಕೊಟ್ಟರು ಬೇಡ, ಬಟ್ ಕೆಲವರಿಗೆ ಎಷ್ಟು ದುಡ್ಡು ಆದ್ರೂ ತಗೊಳ್ತಾರೆ. ಸೊ ಆ ತರ ವಸ್ತುಗಳು ಇದು ಕಾನ್ಫರೆನ್ಸ್ ಆಫೀಸಿಗೆ ಇರುವಂತದ. ಇದು ಕಾನ್ಫರೆನ್ಸ್ ಸ್ಮಾಲ್, ಅದು ದೊಡ್ಡದು, ಇದು ಚಿಕ್ಕದು. ಟೇಬಲ್ಸ್ ಇದೆಲ್ಲ ಸೋಫಾಸ್, ಇದೆಲ್ಲ ನಮ್ಮ ಇಂಡಿಯನ್. ಇದೆಲ್ಲ ನಾವು ಮೊದ್ಲು ಈ ಶಾಪ್ಗಿಂತ ಮೊದಲು ನಮ್ಮ ಇನ್ನೊಂದು ಶೋರೂಮ್ ಅಲ್ಲೇನು ಮಾರ್ತಿದ್ದಂತೆ. ಈಗ ಕಂಪ್ಲೀಟ್ ಈ ಕಡೆ ಶಿಫ್ಟ್ ಆಗಿದ? ಇಲ್ಲ, ನಮ್ದು ಆಕ್ಚುಲಿ 2 ಶೋರೂಮ್ ಇತ್ತು. ಅದರಲ್ಲಿ ಒಂದನ್ನ ನಾವು ಇಲ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ನೊಂದು ಶೋರೂಮ್ ವಿತ್ ಫ್ಯಾಕ್ಟರಿ ಅಲ್ಲೇ ಇದೆ. ಇದೆಲ್ಲ ಡಿಫರೆಂಟ್ ಟೈಪ್ ಆಫ್ ವೇಟಿಂಗ್ ಚೇರ್ಸ್ ನೀವು ನೋಡಿರ್ಬೋದು. ಹಾಸ್ಪಿಟಲ್ಸ್ ಅಲ್ಲಿ, ಏರ್ಪೋರ್ಟ್ ಅಲ್ಲಿ, ಕೆಲವು ಆಫೀಸ್ಗಳಲ್ಲಿ ಇರುತ್ತವೆ ಈ ತರ. ನಾವು ಇದನ್ನೇ ತುಂಬಾ ಡಿಫರೆಂಟ್ ಟೈಪ್ ಆಫ್ ಚೇರ್ಸ್ ಅನ್ನ ತಂದಿದ್ದೇವೆ. ನೀವೇ ನೋಡುದು, 1, 2, 3, 4. ಇದರಲ್ಲಿ ಪ್ಯೂರ್ SS ಇದೆ. ತುಕ್ಕಿಡಿದ್ರೆ? ಹೌದು, ಇದು ಪ್ಯೂರ್ SS. ಇದು ಸ್ಟೇನ್ಲೆಸ್ ಸ್ಟೀಲ್. ಎಸ್, ಏನು ರಸ್ಟ್ ತುಕ್ಕಿಡಿಯುವಂತ ವಿಚಾರ ಏನಿರೋಲ್ಲ. ಇದೆಲ್ಲ ಸೋಫಾ ಸೆಟ್ಗಳು, ಇದೆಲ್ಲ ನಮ್ಮ ಇಲ್ಲಿ ಇಂಡಿಯನ್ ಮೇಕ್. ನೋಡಿ, ಇದು ಈ ಸೆಂಟರ್ ಟೇಬಲ್ ಎಲ್ಲ ನಮ್ಮ ಇಂಡಿಯನ್ ಮೇಕ್. ಇದು ಕೆಲವು ಇಂಡಿಯನ್ ಇದೆ, ಕೆಲವು ಇಂಪೋರ್ಟೆಡ್ ಇದೆ. ಇನ್ನೊಂದು ಅನ್ಸೋದು ನಿಮ್ಗೆ, ಇದು ಕಾಂಪಿಟೇಟಿವ್ ಫೀಲ್ಡ್. ಇದು ಹೌದು, ಬೇರೆ ಬೇರೆ ಕಡೆಗಳಿಂದ ನಾವೀಗ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ ನೋಡ್ತಾ ಇದ್ದಾಗೆ ಹೊರ ರಾಜ್ಯಗಳಿಂದ ಬಂದು ನಿಮಗೆ ಕಾಂಪಿಟೇಷನ್ ಕೊಡ್ತಿರೋರು ಅನೇಕ ಇದೆ. ಯಾವ ರೀತಿ ಚಾಲೆಂಜ್ ಆಗಿ ತಗೊಳ್ತಿದ್ದೀರಿ ಅದನ್ನು? ನೋಡಿ ಕಿಶೋರ್, ಬಿಸ್ನೆಸ್ ಅನ್ನೋದು ಇಟ್ ಸೆಲ್ಫ್ ಕಾಂಪಿಟೇಷನ್ ಇಲ್ಲದ ಬಿಸ್ನೆಸ್ ಯಾವುದಿಲ್ಲ. ಈವನ್ ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಅಲ್ಲೂ ಕೂಡ ನೋಡಿ, ಒಂದೊಂದು ಇಂಡಿಯನ್ ಆಯಿಲ್ಗೂ, HP ಅವ್ರಿಗೂ, ಭಾರತ್ ಅವ್ರಿಗೂ ಕಾಂಪಿಟೇಷನ್ ಇರ್ತದೆ. ಅದರಲ್ಲಿ ನಿಮ್ಗೆ ಯಾವುದೇ ಬಾರ್ಗೇನ್ ಇಲ್ಲ, ಯಾವುದೇ ಡಿಸ್ಕೌಂಟ್ ಇಲ್ಲ, ಏನಿಲ್ಲ. ಬಿಸ್ನೆಸ್ ಅಂದ್ಮೇಲೆ ಕಾಂಪಿಟೇಷನ್ ಇದ್ದೇ ಇದೆ. ಮತ್ತೆ ಕಾಂಪಿಟೇಷನ್ಗೆ ಹೆದರಿದವರು ಬಿಸ್ನೆಸ್ ಫೀಲ್ಡ್ ಬರಬಾರ್ದು.
ಇದ್ರಲ್ಲಿ ಮಾಡೋಕೆ ಎಸ್ ಇಟ್ ಈಸ್ ಎ ಚಾಲೆಂಜ್ ಲೈಫಲ್ಲಿ. ಒಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಮನುಷ್ಯ ಒಂದ್ಸರಿ ಹುಟ್ಟಿದ ಮೇಲೆ ಸಾಯೋವರೆಗೆ ಕಾಂಪಿಟೇಷನ್ ಫೇಸ್ ಮಾಡೇ ಮಾಡ್ತಾನೆ ಎಲ್ಲ ಘಟ್ಟಗಳಲ್ಲಿ. ಡಿಫ್ರೆಂಟ್ ಆಫ್ ಕಾಂಪಿಟೇಷನ್ ಫೇಸ್ ಮಾಡಿದೆ ನಾವು. ಇದರಲ್ಲಿ ಏನಂದ್ರೆ ನಾವು ಕೊಡೋ ಸರ್ವಿಸು, ನಾವು ಕೊಡೋ ವಸ್ತುಗಳು, ನಮ್ಮ ಗುಣಮಟ್ಟ, ರೇಟು ಎಲ್ಲ ಕ್ವಾಲಿಟಿ ಎಲ್ಲವೂ ಕೌಂಟ್ ಆಗ್ತದೆ. ಸೊ ಪೀಪಲ್ ವಿಲ್ ಚೂಸ್. ನಾವು 30 ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀವಿ. ಸೊ ನಾವು ಜಾಸ್ತಿನೇ ಮಾಡ್ಕೊಂಡು ಹೋಗಿದ್ದೀವಿ ಹೊರತು ನಾವು ಡೌನ್ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ನಾವು ಆ ಥರ ನಮ್ಮ ಕಸ್ಟಮರ್ ಜೊತೆ ನಾವು ಇದೀವಿ. ಕಸ್ಟಮರ್ ಆ ಥರ ನಮ್ಮ ಜೊತೆ ಇದ್ದಾರೆ ಸರ್ವಿಸ್ ಎಲ್ಲ ರೀತಿಯಲ್ಲಿನೂ. ಮತ್ತೆ ಕಾಂಪಿಟೇಷನ್ ಇದ್ರೇನೆ ಬಿಸ್ನೆಸ್ ಮಾಡ್ಲಿಕ್ಕೆ ಒಂದು ಹುಮ್ಮಸ್ಸು ಬರ್ತದೆ. ಇಲ್ಲಾಂದ್ರೆ ಯಾರು ಇಲ್ಲ ಅಂದ್ರೆ ಸುಮ್ಮನೆ ತೂಕಡಿಸ್ಕೊಂಡಿರ್ಬೇಕಾಗ ನಾವು ನಾವು ಎನಿ ಟೈಮ್ ಅಲರ್ಟ್ ಇರ್ತೀವಿ. ಇದು ಇಂಡಿಯನ್ ಅಲ್ಲ, ಇದೆಲ್ಲ ಇಂಡಿಯನ್ ಬೇಕು. ಇದು ಇದೆಲ್ಲ ಕಡೆ ಕಾಮನ್ ಆಗಿ ಇದೇನಿದು? ಇದು ನಮ್ಮ ಕೊಡಗಿಗೆ ಇಂಪಾರ್ಟೆಂಟ್ ಯೂಸ್ ಆಗಂತ ವಸ್ತು. ಇದು ಬಾರ್ ಕೌಂಟರ್. ಇದಕ್ಕೆ ಲೈಟ್ ಎಲ್ಲ ಬರುತ್ತೆ. ಬಾರ್ ಕೌಂಟರ್ ಅಂದ ತಕ್ಷಣ ನಾವು ಕುಡಿಯೋದಕ್ಕೆ ಕೊಡ್ತೀವಿ ಅಂದ್ರೆ ಕೆಲವರಿಗೆ ಹಾಬಿ ಇರುತ್ತೆ, ಬೇರೆ ಬೇರೆ ಹೊರಗಡೆಯಿಂದ ಬ್ರ್ಯಾಂಡ್ಗಳನ್ನ ತಂದು ಶೋಗೆ ಇಟ್ಕೊಳ್ಳೋದು ನಾನು ನೋಡಿದ್ದೇನೆ. ಕೆಲವರಿಗೆ ಕುಡಿಯೋ ಅಭ್ಯಾಸ ಇರಲ್ಲ, ಮನೇಲಿ ಡೆಕೋರೇಷನ್ ಇಟ್ಟಿರ್ತಾರೆ. ಒಳ್ಳೆ ಐಟಮ್, ಟ್ರಾನ್ಸ್ಪರೆಂಟ್ ಇದೆ, ಯಾವ ಮೂಲೆಯಿಂದ ಬೇಕಾದ್ರೂ ನೋಡ್ಬೋದು. ಕೇವಲ ಮನೆಯಲ್ಲಿ ಒಳಗೆ ಪೀಠೋಪಕರಣಗಳು ಮಾತ್ರ ಅಲ್ಲ, ಮಕ್ಕಳಿಗೆ ಬೇಕಾದಂತ ಆಟಿಕೆಗಳು ಕೂಡ ಇದಾವೆ. ಮಕ್ಕಳನ್ನ ಕ್ಯಾರಿ ಮಾಡ್ಲಿಕ್ಕೆ ಇರುವಂತ ಟ್ರಾಲಿ ತರ ಅದು. ಇದೆಲ್ಲ ಟೀಪಾಯಿಗಳ, ಇದೆಲ್ಲ ಟೀಪಾಯ್ಸ್. ಚೇರ್ಸ್ ಕೂಡ ವೆರೈಟಿ ಇದೆ. ಹೌದು, ಚೇರ್ಸ್ ಮತ್ತೆ ಡೈನಿಂಗ್ ಟೇಬಲ್ಸ್, ತುಂಬಾ ತರದ್ದು ಡೈನಿಂಗ್ ಟೇಬಲ್ಸ್ ಇದೆ. ಸೊ ಡೈನಿಂಗ್ ಟೇಬಲ್, ಕೆಲವು ಡೈನಿಂಗ್ ಟೇಬಲ್ ನಾವು ಹೋಲ್ಸೇಲ್ ಕೊಡ್ಲಿಕ್ಕೂ ತಂದಿದ್ದೇವೆ. ಯಾವ್ದಾದ್ರು ನಮ್ಮ ವ್ಯಾಪಾರಸ್ಥರು ಬಂದು ನಮ್ಮ ಹತ್ರ ಹೋಲ್ಸೇಲ್ ದರದಲ್ಲಿ ತಗೊಂಡು ಹೋಗ್ಬೋದು. ಅಥವಾ ಇಂಪೋರ್ಟೆಡ್. ಕೆಲವು ನಾವು ಎಲ್ಲ ವಸ್ತುಗಳನ್ನು ಹೋಲ್ಸೇಲ್ ಅಲ್ಲಿ ಕೊಡೋ ಐಡಿಯಾದಲ್ಲಿ ತಂದಿಲ್ಲ. ನಮಗೆ ಬೇಕಾಗಿರೋಷ್ಟು ಮಾತ್ರ ತಂದಿದ್ದೇವೆ. ಕೆಲವು ವಸ್ತುಗಳನ್ನು ನಾವು ಹೋಲ್ಸೇಲ್ ಕೊಡೋ ರೀತಿಯಲ್ಲೂ ತಂದಿದ್ದೇವೆ. ನಮ್ಮ ಕೊಡಗಿಂದು ಪ್ಯೂರ್ ರೋಸ್ ವುಡ್ ಇದು. ಕೊಡಗಿನದ್ದು? ಹೌದು. ನೀವೇ ಮಾಡಿರೋದ? ಹೌದು. ರೋಸ್ ವುಡ್ ಇಂದ ಮಾಡಿದಂತಹ ಡೈನಿಂಗ್ ಟೇಬಲ್, ಚೇರ್ಸ್ ಇದೆಲ್ಲ ಈ ಸೆಂಟರ್ ಟೇಬಲ್ಸ್ ಎಲ್ಲ ನಮ್ಮ ಇಂಡಿಯನ್ ಮೇಕ್ ಇದು. ಇದೆಲ್ಲ ಹೌದು, ಸೆಂಟರ್ ಟೇಬಲ್ಸ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಇಂಪೋರ್ಟೆಡ್. ಇದು ಸೆಂಟರ್ ಟೇಬಲ್ಸ್ ಅಲ್ಲ? ಇದು ಸೆಂಟರ್ ಟೇಬಲ್, ಡಬಲ್ ಪೀಸ್ ಸೆಂಟರ್ ಟೇಬಲ್ಸ್. ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಐಟಮ್ಸ್, ಬಟ್ ತುಂಬಾ ಯೂನಿಕ್ ಆಗಿದೆ. ಇದೆಲ್ಲ PVD ಕೋಟಿಂಗ್ ಅಂತ. ಇದು ಎಷ್ಟು ವರ್ಷ ಆದ್ರೂ ಈ ಕೋಟಿಂಗ್ ಎಲ್ಲ ಹೋಗಲ್ಲ. ಇದು ಈ ಸೈಡ್ ಕೋಟಿಂಗ್ಸ್ ಏನಿದೆ, ಈ ಗೋಲ್ಡಿಶ್ ಏನಿದೆ, ಸಾಮಾನ್ಯವಾಗಿ ನಮಗೆ ಇಂತ ತಗೊಂಡಾಗ ಅದೇ ನಮಗೆ ವಿಷಯಕ್ಕೆ ಬರೋದು. ಹೌದು, ಬಿಸಿಲಿಗಿದ್ರೆ ಅಥವಾ ಇನ್ನೇನೋ ಮಾಯಿಶ್ಚರ್ ಬಿದ್ರೆ ಕೋಟಿಂಗ್ ಹೋಗ್ಬಿಡುತ್ತೆ ಅಂತ. ಇವುಗಳಿಗೆ ಅಂತಹ ಸಮಸ್ಯೆಗಳೇ ಏನಿರೋದಿಲ್ಲ. ಇದೆಲ್ಲ ಮಾರ್ಬಲ್ ಡೈನಿಂಗ್ ಟೇಬಲ್ಸ್. ಮಾರ್ಬಲ್ ನೋಡಿ 6 ಜನ ಕೂತ್ಕೊಳ್ಳುವಂಥದ್ದು. ಲುಕ್ ಕೂಡ ಡಿಫ್ರೆಂಟ್ ಆಗಿದೆ. ಹೌದು, ಒಂದು ರಾಜವೈಭವದ ಲುಕ್. ಇದು ಸೋಫಾ ನಮ್ಮ ಇಂಡಿಯನ್ ಮೇನ್ ನೋಡಿ. ಇದೆಲ್ಲ ಹೈ ಕ್ವಾಲಿಟಿ ಡೈನಿಂಗ್ ಟೇಬಲ್. ಇದೇನಂದ್ರೆ ಇದರ ವಿಶೇಷತೆ ಏನಂದ್ರೆ ಇದನ್ನ 4 ಸೀಟರ್ ಆಗಿ ಕನ್ವರ್ಟ್ ಮಾಡಬಹುದು, 6 ಸೀಟರ್ ಆಗಿ ಕನ್ವರ್ಟ್. ಈಗ ಇದು 6 ಸೀಟರ್ ಆಯ್ತು. ಈಗ 2 ಸೈಡನ್ನು ನೀವು ಈಗ ಇದನ್ನ ಫೋಲ್ಡ್ ಮಾಡಿದ್ರೆ ವಿಲ್ ಬಿಕಮ್ 4 ಸೀಟರ್. ಸೊ ಯಾವ ತರ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಮನೆಯಲ್ಲಿ ಸ್ಪೇಸ್ ಕಡಿಮೆ ಇದೆ, ಹೌದು, ಜನ ಜಾಸ್ತಿ ಇದ್ದಾರೆ ಅಂತ ಅಂದಾಗ ಇಂಥದನ್ನ ಯೂಸ್ ಮಾಡ್ಕೋಬಹುದು. ಹೌದು, ಇದೆಲ್ಲ ಮಾರ್ಬಲ್ ಡೈನಿಂಗ್ ಟೇಬಲ್. ಮೊದಲಾದ್ರೆ ಎಲ್ಲವೂ ಕೂಡ ವುಡ್ಡಿಂದ ಮಾಡ್ಬೇಕು, ವುಡ್ಡಿಂದ ರೆಡಿ ಮಾಡ್ಬೇಕಾದ ಪರಿಸ್ಥಿತಿ ಇತ್ತು. ಈಗ ಮಾರ್ಬಲ್ ನಿಂದ ಕೂಡ ಮಾಡ್ತಾ ಇದಾರೆ. ಅಂದ್ರೆ ವೆಯ್ಟ್ ಕೂಡ ಜಾಸ್ತಿ ಇರುತ್ತಲ್ಲ. ಹೌದು, ಇದೆಲ್ಲ 8 ಸೀಟರ್ ಡೈನಿಂಗ್. ಇದು ಸಿಂಹ ಸಾಕಿದೀರಾ? ನಿಮ್ಗೆ ಇಂಟೀರಿಯರ್ಗೆ ಒಳ್ಳೆ ಲುಕ್ ಬೇಕು ಅಥವಾ ಹಾಲ್ಗೆ ಏನಾದ್ರು ಸ್ಪೆಷಲ್ ಲುಕ್ ಕೊಡ್ಬೇಕು ಅಂತ ಇದ್ರೆ ಈ ತರದ ಅಲಂಕಾರಿಕ ವಸ್ತುಗಳು ಕೂಡ ಇದಾವೆ. ಆಕ್ಚುಲಿ ಇದು ನಮಗೆ ಕುಶಾಲನಗರದಿಂದ ಮಡಿಕೇರಿಗೆ ಹೋಗುವಾಗ ಬಲಬದಿಯಲ್ಲಿ ಬರುತ್ತೆ. ಬೈಚನಹಳ್ಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ. ಕುಶಾಲನಗರ ಬಸ್ ಸ್ಟ್ಯಾಂಡ್ ಇಂದ ಎಷ್ಟು ಅರ್ಧ ಕಿಲೋಮೀಟರ್ ಇಲ್ಲ, ಒಂದು 400 ಮೀಟರ್ ಅದೇ ಬೈಚನಹಳ್ಳಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನೆಕ್ಸ್ಟ್ ಗೆ ದೊಡ್ಡದು. ನಿಮಗೆ ತಲೆಗೆಡ್ಸ್ಕೊಂಡು ಯೋಚನೆ ಮಾಡ್ಬೇಕು ಅಂತ ಏನಿಲ್ಲ. ತಾವರೆಕೆರೆಯಿಂದ ಈ ಕಡೆ ಮೊದಲೇ ಸಿಗುತ್ತೆ. ಆ ಕಡೆಯಿಂದ ಬರುವಾಗ ತಾವರೆಕೆರೆ ದಾಟಿದ ತಕ್ಷಣ ಸಿಗುತ್ತೆ ಕುಶಾಲನಗರ ಎಂಟ್ರಿ ಆಗಿ. ಮಡಿಕೇರಿಯಿಂದ ನಾವು ಬರೋದಾದ್ರೆ ತಾವರೆಕೆರೆ ನೆಕ್ಸ್ಟ್. ಮಕ್ಕಳಿಗೆ ಬೇಕಾದ ಟೇಬಲ್ಸ್, ನಿಮ್ಮ ಮನೇಲಿ ಮಕ್ಕಳಿಗೆ ಟೇಬಲ್ಸ್ ಎಲ್ಲ ಬೇಕು ಅಂತಿದ್ರೆ ಸ್ಟಡಿ ಟೇಬಲ್ಸ್, ಬೇಬಿ ಇದನ್ನು ಎಕ್ಸ್ಟೆಂಡ್ ಮಾಡುವಂತ ಪ್ಲಾನ್ ಹುಟ್ಕೊಂಡಿದೆ ಹೇಗೆ? ಅಲ್ಲ, ಎಕ್ಸ್ಟೆನ್ಷನ್ ನಾನು ನೋಡಿ 1996 ಅಲ್ಲಿ ಇಲ್ಲಿ ಬಂದಾಗ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ವೆರಿ ಸ್ಮಾಲ್, 10x20 ಶಾಪ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಬೀರ್ಗಳು ಅದು ಇದು ತಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ವಿ. ಒಂದು ಸಣ್ಣದಾಗಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸಣ್ಣ TV ಸ್ಟ್ಯಾಂಡ್ಗಳು, ಟೇಬಲ್ಗಳು ಅದು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಈ ಕಡೆ ಒಂದು 3000 ಸ್ಕ್ವೇರ್ ಫೀಟ್ ಒಂದು ಶೋರೂಮನ್ನು ಮಾಡಿದೆ ಹೊಸದಾಗಿ. ಆಮೇಲೆ ಮತ್ತೆ ನಾವು ನಮ್ಮದೇ ಓನ್ ಬಿಲ್ಡಿಂಗ್ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ ಅದನ್ನ.
ಬಟ್ ಮೇನ್ ರೋಡಲ್ಲಿ ಒಂದು ದೊಡ್ಡ ಶೋರೂಮ್ ಮಾಡಬೇಕು ಅಂತ ನನಗೆ ಬಹಳ ದಿನಗಳಿಂದ ಒಂದು ಕನಸಿತ್ತು. ಸೊ ಅದಕ್ಕೆ ಸರಿಯಾಗಿ ಈ ನಿವೇಶನ ಏನಿದೆ ಇದು ನಮಗೆ ತುಂಬಾ ಕುಶಾಲನಗರ ಒಬ್ಬ ಬಹಳ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿರುವಂಥ ವಸಂತ್ ಕುಮಾರ್ ಅವರು. ಸೊ ಅವರು ನಮಗೆ ತುಂಬಾ ವರ್ಷದಿಂದ ಪರಿಚಯ, ಅವ್ರ ಮಗನೂ ನಮ್ಮ ಸ್ನೇಹಿತರು. ಸೊ ಅವ್ರ ಹತ್ರ ಮಾತನಾಡಿ ನಾವು ಪ್ರಪೋಸಲ್ ಕೊಟ್ಟಾಗ ಅವರು ನಮಗೆ ಬಾಡಿಗೆಗೆ ಕೊಡ್ಲಿಕ್ಕೆ ಒಪ್ಪಿದ್ರು. ಹಾಗೆ ಮತ್ತೆ ನಾವೇ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಮೊದಲು ನಾವು ಸಣ್ಣದಾಗಿ ಮಾಡೋಣ ಅಂತಲೇ ಇದ್ವಿ ಇಲ್ಲಿ, ಬಟ್ ಆಮೇಲೆ ನಮಗೆ ಏನು ವಿದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಾಗ ಮತ್ತೆ ನಾವು ಇದನ್ನ ಎಕ್ಸ್ಟೆನ್ಷನ್ ಮಾಡಿ ದೊಡ್ಡದು ಮಾಡಿದ್ವಿ. ಇಲ್ಲಾಂದ್ರೆ ಒಂದು 10,000 ಸ್ಕ್ವೇರ್ ಫೀಟ್ ಅಲ್ಲೇ ಮಾಡೋ ಪ್ಲಾನಿಂಗ್ ಇದ್ದಿತ್ತು. So ಆಮೇಲೆ ನಾವು ಇಂಪೋರ್ಟ್ ಮಾಡಿ ಕೊಡ್ಲಿಕ್ಕೋಸ್ಕರ ದೊಡ್ಡದು ಮಾಡಿದ್ವಿ. ಈ ವ್ಯವಸ್ಥೆ ಮಾಡ್ಲಿಕ್ಕೆ ನಿಮಗೆ ಒಂದು ಸುದೀರ್ಘ ಸಮಯ ತೆಗೆದುಕೊಂಡಿರ್ಬೋದು. ಇಲ್ಲ, ನಾವು ಇದು ಬೇಗ ಮಾಡಿದ್ವಿ. ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ನಾವು ಮಾಡಿದ್ವಿ. ಆದ್ರೆ ನಮಗೆ ಇದನ್ನ ಎಲ್ಲ ಸೆಟ್ ಮಾಡ್ಲಿಕ್ಕೆ ಬಂದಿರೋ ವಸ್ತುಗಳನ್ನ ಒಟ್ರಾಸಿ ಅದಕ್ಕೆ ನಮಗೆ 2 ತಿಂಗಳು ಹಿಡಿತು. ಇಲ್ಲಾಂದ್ರೆ ನಾವು ಬಿಲ್ಡಿಂಗ್ ಇದು ರೆಡಿಯಾಗಿ ಆಲ್ಮೋಸ್ಟ್ 2 months ಆಗೋಯ್ತು ಸೆಟ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್. ಎಸ್. ಇನ್ನು ಇದ್ರ ಹಿಂದೆ ನೀವು ಸ್ಟಡಿ ಮಾಡಿದಿರಿ ಫಾರಿನ್ ಎಲ್ಲ ಹೋಗಿ? ಫಾರಿನ್ಗೆ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ನಾನು ಫಾರಿನ್ಗೆ ಹೋಗ್ತಾ ಇರ್ತೇನೆ. ಫಾರಿನ್ಗೆ ಹೋಗೋದು ನನ್ನ ಹಾಬಿ. ನಾನು ಮೋರ್ ದೆನ್ 35 ಕಂಟ್ರೀಸ್ ವಿಸಿಟ್ ಮಾಡಿದ್ದೇನೆ. ಅಲ್ಲಿ ಹೋದಾಗಲೂ ನೋಡ್ತಿದ್ದೆ. ಮತ್ತೆ ನಾವು ಫೇರ್ಗಳಾಗ್ತದೆ ಇಂಡಿಯಾದಲ್ಲಿ, ಈ ಫರ್ನಿಚರ್ಗೆ ಸಂಬಂಧಪಟ್ಟಂತೆ ಫೇರ್ಗಳಾಗ್ತದೆ. ಫೇರ್ಗಳಿಗೆಲ್ಲ ನಾನು ವಿಸಿಟ್ ಮಾಡ್ತಾ ಇರ್ತೇನೆ. ಸೊ ಇಮಿಡಿಯೇಟ್ ನಾವು ಅದನ್ನ ತರಲಿಕ್ಕೋ ಸ್ಟಾರ್ಟ್ ಮಾಡ್ಲಿಕ್ಕೋ ಆಗದಿದ್ರು ಕೂಡ ನಮಗೊಂದು ನಾಲೆಜ್ ಸಿಗ್ತದೆ. ಸ್ಟಡಿ ಮಾಡಿದಾಗ ಯಾವ ರೀತಿಯ ಟೇಸ್ಟ್ಗಳು ಇಂಥದ್ದು ಇದೆ ಅಂತ ನಮಗೊಂದು ನಾಲೆಜ್ ಸಿಗುತ್ತೆ. ಸೊ ಅದರದ್ದು ಎಲ್ಲ ತರದ್ದು ಪ್ರತಿಫಲವಾಗಿ ಇದೊಂದು. ಈಗ ನಿಮ್ ಜೊತೆಗೆ ನಿಮ್ಮ ಮಗನು ಕೂಡ? ಹೌದು, ಅವನು MBA ಮಾಡಿ ಅವನು MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ. ಸೊ ಈಗ ಅವನು ನಮ್ಮ ಜೊತೆ ಕೈಗೂಡಿಸ್ತಾ ಇದ್ದಾನೆ. ನನ್ನ ಪತ್ನಿ ಮೊದಲಿಂದನೇ ನಮ್ಮ ಜೊತೆ ಇದ್ರು. ನಮ್ಮ ಏನು ಬಿಸ್ನೆಸ್ ಅಲ್ಲಿ ಅವರು ಒಂದ್ ಕಡೆ ಅವರು ನೋಡ್ಕೊಳ್ತಾ ಇದ್ರು. ಈಗ ಮಗನು ಇನ್ವಾಲ್ವ್ ಆಗಿದ್ದಾನೆ. ಕಂಪ್ಲೀಟ್ ಫ್ಯಾಮಿಲಿ ಬಿಸ್ನೆಸ್. ಎಸ್. ಗ್ರಾಹಕರಿಗೆ ಏನ್ ಹೇಳ್ತೀನಿ? ನಿಮ್ಗೆ 30 ವರ್ಷದಿಂದ ನಿಮ್ ಜೊತೆಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ, ನಿಮ್ ಜೊತೆಗೆ ಒಡನಾಟ ಇಟ್ಕೊಂಡ್ ಬಂದಿದ್ದಾರೆ, ಆ ನಂಬಿಕೆ ಇಟ್ಕೊಂಡ್ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಕೊಡಗಿನ ಜನತೆಗೆ ನಾವು ಅತ್ಯಂತ ಕೃತಜ್ಞರಾಗಿದ್ದೀವಿ. ಯಾಕಂದ್ರೆ ನಮಗೆ ಬರೀ ಕುಶಾಲನಗರದ ಮಾತ್ರ ಕಸ್ಟಮರ್ ಅಲ್ಲ, ಕೊಡಗಿನಾದ್ಯಂತ ಎಲ್ಲ ಎಲ್ಲ ಊರುಗಳಿಂದನೂ ನಮಗೆ ಕಸ್ಟಮರ್ ನಮ್ಮ ಹತ್ರ ಬಂದು ವ್ಯಾಪಾರ ಮಾಡಿದ್ದಾರೆ. ನಮ್ಮ ಅಕ್ಕಪಕ್ಕ ಹಾಸನ ಮತ್ತೆ ಮೈಸೂರು ಜಿಲ್ಲೆಯ ಗ್ರಾಹಕರು ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ನಾನು ಈ ಸಮಯದಲ್ಲಿ ಹೃದಯ ತುಂಬಿದ ಒಂದು ಕೃತಜ್ಞತೆಗಳನ್ನ, ವಂದನೆಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅವರಿಂದ ಇದೇ ರೀತಿಯ ಒಂದು ಸಹಕಾರವನ್ನು ಇನ್ನು ಮುಂದಕ್ಕೂ ನನಗೂ, ನನ್ನ ನಂತರ ನನ್ನ ಮಗನಿಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ನೊಂದು, ಇದರಲ್ಲಿ ಒಂದು ನೇರ ಗ್ರಾಹಕ ನಿಮಗೆ ಒಂದು ಕಡೆ ಆದ್ರೆ, ಅದನ್ನ ಪರೋಕ್ಷವಾಗಿ ಅದನ್ನ ಫೀಲ್ ಮಾಡುವ ಗ್ರಾಹಕರು ಅನೇಕರು ಇರ್ತಾರೆ. ಎಕ್ಸಾಂಪಲ್ ಯಾವ್ದೋ ಆಫೀಸಿಗೆ ನಿಮ್ಮಲ್ಲಿಂದ ಫರ್ನಿಚರ್ ಹೋದಂತಾದ್ರೆ ಕೇವಲ ಆಫೀಸಲ್ಲಿ ಕೂರುವಂತ ಆಫೀಸರ್ ಅದನ್ನ ಯೂಸ್ ಮಾಡೋದಿಲ್ಲ, ಆಫೀಸರ್ ಜೊತೆಗೆ ಅಲ್ಲಿಗೆ ಬರುವಂತ ಗ್ರಾಹಕರು ಅಥವಾ ಬೇರೆ ಕ್ಲೈಂಟ್ಗಳು ಯೂಸ್ ಮಾಡ್ತಾರೆ. ಆ ಮೂಲಕ ನೀವು ಅನೇಕ ಮಂದಿನ ರೀಚ್ ಆಗ್ತೀರಿ. ಹೌದು, ನಾವು ರೀಚ್ ಆಗ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇನ್ನೂ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಎಲ್ಲರಿಗೂ ಮನೆಗೆ ನಮ್ಮ ಶಾಪ್ ಇರೋ ಬಗ್ಗೆ ಗೊತ್ತಾಗಬೇಕು, ಎಲ್ಲ ಆಫೀಸ್ಗಳಿಗೆ ಗೊತ್ತಾಗಬೇಕು. ನಾವು ಗೋದ್ರೇಜ್ ನಾವೇನು ತಗೊಂಡಿದ್ದೀವಿ, ಇದೆಲ್ಲ ಆಫೀಸ್ಗಳಿಗೇನೋ ಎಷ್ಟೋ ಆಫೀಸ್ಗಳಿಗೆ ಗೋದ್ರೇಜೇ ಫರ್ನಿಚರ್ ಹಾಕ್ತಾರೆ. ಸೊ ಅದು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಗೋದ್ರೇಜ್ ಡೀಲರ್ಶಿಪ್ ತಗೊಂಡಿರೋದು. ಆಫೀಸ್ ಫರ್ನಿಚರ್ನು ಟಾರ್ಗೆಟ್ ಮಾಡಿದ್ವಿ. ಮನೆ ಅಂತೂ ಇದ್ದೇ ಇದೆ, ಅದರ ಜೊತೆಗೆ ಆಫೀಸ್ ನಮಗೆ ಟಾರ್ಗೆಟ್ ಇದೆ. ಡೆಲಿವರಿ ವ್ಯವಸ್ಥೆ ಎಲ್ಲ ಹೇಗೆ? ಡೆಲಿವರಿ ಯೂಶ್ವಲಿ ನಾವು ಈಗ ಪ್ರೆಸೆಂಟ್ ನಾವು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಕೆಲವು ವಸ್ತುಗಳನ್ನ ಈಗ ಅವರೇ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ದಿರೋಂಥ ವಸ್ತುಗಳನ್ನ ಮಾತ್ರ ನಾವು ಡೆಲಿವರಿ ಕೊಡ್ತಿದ್ವಿ. ಮತ್ತೆ ಅವರೇ ತಗೊಂಡು ಹೋಗ್ತಿದ್ರು. ಡಿಪೆಂಡ್ ಆನ್ ದಿ ಅಮೌಂಟ್, ಅವ್ರಿಗೆ ಫ್ರೀ ಡೆಲಿವರಿ ಅಥವಾ ಪೇಡ್ ಡೆಲಿವರಿ ಆಪ್ಷನ್ ಇರ್ತದೆ. ಒಂದು ಸಣ್ಣ ವಸ್ತು ತಗೊಂಡ್ರೆ ನಾವು ಫ್ರೀ ಡೆಲಿವರಿ ಕೊಡ್ಲಿಕ್ಕೆ ಆಗಲ್ಲ. ಒಂದು ಕೆಲವು ದೊಡ್ಡ ಒಂದು ನಿರ್ದಿಷ್ಟ ಮೊತ್ತದ್ದು ವ್ಯಾಪಾರವನ್ನು ಮಾಡಿದಾಗ ನಾವು ಅವ್ರಿಗೆ ಫ್ರೀ ಡೆಲಿವರಿ, ಹೋಮ್ ಡೆಲಿವರಿ ಕೊಡ್ತೀವಿ. ಹಾಗೇನೆ ಮತ್ತೆ ಡಿಸ್ಟೆನ್ಸ್ ಒಂದು ಈಗ ಈ ಓಪನಿಂಗ್ ಆಫರ್ ಏನಂದ್ರೆ, ಒಂದು ಪರಿಧಿಯಲ್ಲಿ ನಾವು ಕೆಲವು ವಸ್ತುಗಳನ್ನ ನಾವು ಫ್ರೀ ಡೆಲಿವರಿ ಕೊಡ್ತೀವಿ. ಅದಕ್ಕೆ ಇಷ್ಟು ಪರ್ಟಿಕ್ಯುಲರ್ ಇಲ್ಲ ಅಂತ ಒಂದು ಡಿಪೆಂಡ್ಸ್ ಆನ್ ದಿ ಅಮೌಂಟ್. ಅವ್ರು ಯಾವ ಅಮೌಂಟ್ ಅನ್ನು ಪರ್ಚೇಸ್ ಮಾಡ್ತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ, ಇಷ್ಟು ವಿತ್ ಇನ್ ದಿ ಲಿಮಿಟ್ ಅಲ್ಲಿ ನಾವು ಫ್ರೀ ಡೆಲಿವರಿ ಕೊಡ್ತೇವೆ ಅಂತ ಹೇಳಿ. ಕೆಲವುದಕ್ಕೆ ಕೊಡ್ಲಿಕ್ಕೆ ಆಗಲ್ಲ, ಕೆಲವುದಕ್ಕೆ ಕೊಡ್ತೇವೆ. ಮತ್ತೆ ಕೆಲವುದು ನಮ್ಮವರೇ ಹೋಗಿ ಫಿಟ್ ಮಾಡಿ ಕೊಡುವಂತ ವಸ್ತುಗಳಿದಾವೆ, ಅದು ಅವ್ರು ತಗೊಂಡೋಗ್ಲಿಕ್ಕೆ ಆಗಲ್ಲ. ಈಗ ನಿಮ್ಗೆ ನಾನು ಬೆಡ್ರೂಮ್ ಸೆಟ್ ತೋರಿಸ್ತೇನೆ. ಬೆಡ್ರೂಮ್ ಸೆಟ್ ಅನ್ನ ಅವ್ರು ತಗೊಂಡೋಗ್ಲಿಕ್ಕೆ ಆಗಲ್ಲ, ನಾವೇ ಹೋಗಿ ಇನ್ಸ್ಟಾಲ್ ಮಾಡಿ ಕೊಡಬೇಕು. ಲಾಕರ್ಸು ಎತ್ತಲಿಕ್ಕೆ ಆಗಲ್ಲ, ಅದಕ್ಕೆ ನಾವೇ ತಗೊಂಡೋಗಿ ಕೊಡಬೇಕು. ಸೊ ಆ ಥರದ್ದು ವ್ಯವಸ್ಥೆ ಇರುತ್ತೆ. ಅವರೇ ತಗೊಂಡೋಗೋದು ಅವ್ರದ್ದೇ ವ್ಯವಸ್ಥೆ ಇರುತ್ತೆ. ಕೆಲವರು ಅವ್ರದೇ ಓನ್ ವೆಹಿಕಲ್ ಬಂದು ತಗೊಂಡೋಗ್ತಾರೆ. ಸರಿ, ಡೆಲಿವರಿದೇನು ಸಮಸ್ಯೆ ಇಲ್ಲ, ಅದಕ್ಕೆ ಬೇಕಾದಷ್ಟು ದಾರಿಗಳಿದಾವೆ, ಏನು ಸಮಸ್ಯೆ ಇಲ್ಲ. ನಮ್ದೇ ಓನ್ ವೆಹಿಕಲ್ ಇದೆ, ಅದೇನು ಸಮಸ್ಯೆ ಇಲ್ಲ. ನಿಮ್ಗೆ ಈ ಫೀಲ್ಡ್ ಹೇಗೆ ಟಚ್ ಬಂದಿ? ನಿಮ್ಮ
ತಂದೆಯವರು ಅಥವಾ ಯಾರ್ದಾರು ಇಲ್ಲ, ಇಲ್ಲ. ಇದೆಯಾ ಅಥವಾ ನಿಮ್ಮಿಂದಲೇ ಹೊಸದಾಗಿ? ಇಲ್ಲ ಇಲ್ಲ, ನಾವೇ ಒಂದು ನಮ್ಮ ತಂದೆಯವರದ್ದು ಹೋಟೆಲ್ ಬಿಸ್ನೆಸ್ ಇದ್ದಿದ್ದು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸೊ ನಾವು ಕುಶಾಲನಗರಕ್ಕೆ ಬಂದಾಗ ನಾವು ಫಸ್ಟ್ ನಾನು ಟ್ಯಾಕ್ಸಿ, ನಂದು ಓನ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ. ಸೊ ಅದು ಸರಿ ಬರಲಿಲ್ಲ. ಆಮೇಲೆ ಒಂದು ಸಣ್ಣದಾಗಿ ನಾವು ಫರ್ನಿಚರ್ ಬಿಸ್ನೆಸ್ಸು ನಮ್ಮ ಕೆಲವು ಸ್ನೇಹಿತರ ಅಡ್ವೈಸ್ ಮೇಲೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಬೆನಿಫಿಟ್ ಸ್ಕೀಮು ಅದು ಇದು ಮಾಡಿಕೊಂಡು ಹಾಗೇನೆ ಮುಂದಕ್ಕೆ ಬಂದಿರೋದು ಹೊರತು ಬೇರೆ ಏನೋ ಪರ್ಟಿಕ್ಯುಲರ್ ಇದರಿಂದ ಯಾವುದೇ ಬ್ಯಾಕ್ಗ್ರೌಂಡ್ ಏನಿಲ್ಲ. ಫರ್ನಿಚರ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಏನೋ ನಮ್ಮಲ್ಲಿಲ್ಲ. ಆಸ್ ಪರ್ ಬಿಸ್ನೆಸ್ ಕನ್ಸರ್ನ್ ಇದು ಏನೋ ನಮ್ಮ ಆನ್ಸಿಸ್ಟ್ರಲ್ ಆಗಲಿ ಅಥವಾ ಇನ್ಯಾವುದೇ ಅಲ್ಲ, ನಾನಾಗೆ ಮಾಡಿರೋಂಥ ಒಂದು ಬಿಸ್ನೆಸ್. ನೀವು ಸ್ಕೀಮ್ದು ವಿಚಾರ ಹೇಳಿದ್ವಿ, ಆಗ ನನಗೆ ನೆನಪಾಗಿದ್ದು ಈ ಆಫರ್ಗಳನ್ನ ಕೊಡ್ತಾ ಇರ್ತಾರೆ. ಅಷ್ಟು % ಡಿಸ್ಕೌಂಟು, ಇಷ್ಟು % ಡಿಸ್ಕೌಂಟು, ನೀವೇನಾದ್ರೂ ಅವರಿಂದ ನೋಡಿ, ಈ ಆಫರ್ ಅನ್ನೋದು ಮೊನ್ನೆ ಯಾರೋ ಬೇರೆ ಒಂದು ಚಾನಲ್ ಅವ್ರು ಬಂದಿದ್ರು, ಅವ್ರ ಹತ್ರ ನಾನು ಅದನ್ನೇ ಹೇಳಿದೆ. ಆಫರ್ ಅನ್ನೋದು ಅದು ಟೋಟಲಿ ಗಿಮಿಕ್. ಅದು ಅಂದ್ರೆ ಇದು ಆಫರ್ ಅನ್ನೋದು ಆಫರ್ ಅಲ್ಲ, ಇದು ಡಿಸ್ಕೌಂಟ್ ಅನ್ನೋದು. 50% ಡಿಸ್ಕೌಂಟು, 80% ಡಿಸ್ಕೌಂಟು, ಅಥವಾ ಒಂದು ತಗೊಂಡ್ರೆ 2 ಫ್ರೀ 3 ಫ್ರೀ. ಈ ಒಂದಕ್ಕೆ 2 ಫ್ರೀ 3 ಫ್ರೀ ನಾವು ಸ್ವಂತ ಗದ್ದೆಯಲ್ಲಿ ಬದನೆಕಾಯಿ ಬೆಳೆದ್ರೆ ಅದನ್ನು ಕೊಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಮತ್ತೆ ನೀವು ಒಂದು ಚೇರ್ ತಗೊಂಡ್ರೆ 3 ಚೇರ್ ಫ್ರೀ ಕೊಡೋದು ಹೇಗೆ? ಸೊ ದಿಸ್ ಆಲ್ ಗಿಮಿಕ್ಸ್. ಏನಂದ್ರೆ ನೋಡಿ, ಇವೆಂಚುಲಿ ಜನ ಅವ್ರ ದುಡ್ಡಿಂದನೇ ಪದಾರ್ಥ ತಗೊಳ್ಳೋದಲ್ಲದೆ, ನಾನು ನನ್ನ ದುಡ್ಡಿಂದ ನನ್ನ ಸಂಪಾದನೆಯಿಂದ ನಾನು ನಿಮ್ಮ ಮನೆಗೆ ಫರ್ನಿಚರ್ ಕೊಡ್ಲಿಕ್ಕೆ ಆಗಲ್ಲ. ಐ ಹ್ಯಾವ್ ಟು ಟೇಕ್ ಪ್ರಾಫಿಟ್. ಬಟ್ ಏನಂದ್ರೆ ನಾವು ಅದನ್ನ ಯಾವಾಗಲೂ ನಾನು ಆ ಗಿಮಿಕ್ ಮಾಡೋಕ್ಕೆ ಹೋಗಲ್ಲ. 40% ಡಿಸ್ಕೌಂಟು, 50% ಡಿಸ್ಕೌಂಟು. ನಮ್ದೊಂದು ಲಿಮಿಟೆಡ್ ಪ್ರಾಫಿಟ್ ತಗೊಳ್ತೀವಿ, ಅದಕ್ಕೊಂದು ಡಿಸ್ಕೌಂಟ್ ಕೊಡ್ತೀವಿ. ಬಟ್ ಈಗ ಇದು ಇನಾಗ್ರಲ್ ಆಫರ್ ಅಂತೇಳಿ ನಾವು ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕು, ಜನರನ್ನ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಜಾಸ್ತಿ ಡಿಸ್ಕೌಂಟನ್ನು ಕೊಡ್ತೀವಿ. ಒಂದು ತಿಂಗಳು 2 ತಿಂಗಳು ಅಥವಾ ಮ್ಯಾಕ್ಸಿಮಮ್ 100 ಡೇಸ್. ಅದ್ರ ಜೊತೆಗೆ ನಾವೇನು ಮಾಡಿದ್ವಿ ಅಂದರೆ ಒಂದು ಪ್ರೈಸಸ್ ಇಟ್ಟಿದ್ವಿ, ಒಂದು 5 ಪ್ರೈಸ್. ಫಸ್ಟ್ ಈಗ ನಮ್ಮ ಹತ್ರ 10,000 ರೂಪಾಯಿ ಮೇಲ್ಪಟ್ಟು ಪರ್ಚೇಸ್ ಮಾಡಿದ್ರೆ 10,000 ರೂಪಾಯಿಗೆ ಒಂದು ಕೂಪನ್ ಥರ ಕೂಪನ್ ಕೊಡ್ತೀವಿ. ಅದನ್ನು 100 ಡೇಸಲ್ಲಿ ನಾವು ಡ್ರಾ ಮಾಡ್ತೀವಿ. ಫಸ್ಟ್ ಪ್ರೈಸ್ ಬಂದು ಹೋಂಡಾ ಆಕ್ಟಿವಾ ಇಟ್ಟಿದ್ದೇವೆ. ಆಮೇಲೆ ಬೇರೆ ಬೇರೆ ಪ್ರೈಸ್ಗಳು 5 ಪ್ರೈಸ್ಗಳು ಇಟ್ಟಿದ್ದೇವೆ. ಸೊ ಇದು ಕೊಡ್ತೀವಿ. ಅದು ಬಿಟ್ಟು 80% ಡಿಸ್ಕೌಂಟು, 50% ಡಿಸ್ಕೌಂಟು, ಒಂದಕ್ಕೆ 2 ಫ್ರೀ, ಅದೆಲ್ಲ ಏನು ನಾವು ಆ ಥರ ಗಿಮಿಕ್ ಜನರು. ಯಾಕೆಂದ್ರೆ ಈಗ ಜನರು ಬುದ್ಧಿವಂತರಿದ್ದಾರೆ, ಮೊದಲಿನ ಥರ ಅಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಇದೆಲ್ಲ ನಿಮ್ಗೆ ಫಿಂಗರ್ ಟಿಪ್ ಅಲ್ಲಿ ಎಲ್ಲಾನು ಸಿಗುತ್ತೆ. ಒಂದಕ್ಕೊಂದು ಫ್ರೀ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಯಾವ ಗಿಮಿಕ್ ಯೂಸ್ ಮಾಡಿದ್ರೆ ಅದರಿಂದಾಗಿ ಈಗ ಜನನೇ ಮಾತಾಡ್ಕೋತಾರೆ. ನೀವು 50% ಡಿಸ್ಕೌಂಟ್ ಅಂತ ಹೇಳಿದ್ರೆ 100% ಹಾಕಿರ್ತಾನೆ, 50% ಕೊಡ್ತಾನೆ, 50% ತಿಂತಾನೆ ಅಂತ ಜನ ಮಾತಾಡ್ಕೋತಾರೆ. ನಾವು ಕೇಳಿಸ್ಕೊಂಡಿದ್ವಿ ಬೇರೆ ಕಡೆ ಎಲ್ಲ ಮಾತಾಡೋದು. ಸೊ ಅದರಿಂದಾಗಿ ಆ ಥರ ಯಾವುದೇ ಒಂದು ಇದು ನಾವು ಮಾಡ್ತಾ ಇಲ್ಲ, ಶೋ ಆಫ್ ಮಾಡ್ತಾ ಇಲ್ಲ, ಗಿಮಿಕ್ ಮಾಡ್ತಾ ಇಲ್ಲ. ನಾವು ಜೆನ್ಯೂನ್ ಆಗಿ ಬಿಸ್ನೆಸ್ ಮಾಡ್ತೀವಿ. ಇನ್ನೊಂದು ನಾ ಕೇಳಬೇಕು, ಈಗ ನಾವು ಇಷ್ಟೆಲ್ಲ ತೋರಿಸಿದಾಗ ಜನ ನೋಡೋರು ಏನ್ ಅನ್ಕೊಂಡಿರ್ತಾರೆ, ಎಲ್ಲ ಲಕ್ಸುರಿ ಐಟಮ್ ಇದೆ, ಹೆವಿ ಕಾಸ್ಟ್ಲಿ ಇರುತ್ತೆ, ನಮ್ಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಸಿಗುತ್ತಾ, ಅಥವಾ EMI ವ್ಯವಸ್ಥೆಗಳು ಏನಾದ್ರು ಇದಾವ? ವೆರಿ ಗುಡ್ ಕ್ವಶನ್. ನಮ್ಮ ಹತ್ರ ಅತ್ಯಂತ ಬಡವರಿಗೆ ಯೂಸ್ ಆಗಂತ ಅಲ್ಮೇರಗಳಾಗ್ಲಿ, ಮಂಚಗಳಾಗ್ಲಿ, ಚೇರ್ಗಳಾಗ್ಲಿ, ಸೋಫಾಗಳಾಗ್ಲಿ ಅದು ಇದಾವೆ. ಮತ್ತೆ ಹೈ ಎಂಡ್ನು ಇದಾವೆ. ನಮ್ಮ ಹತ್ರ 15,000 ಡೈನಿಂಗ್ ಟೇಬಲ್ ಇದೆ, 2.5 ಲಕ್ಷದ ಡೈನಿಂಗ್ ಟೇಬಲ್ ಇದೆ. ಆಯ್ತಾ? ಅದೇ ತರ ಎಲ್ಲ ನಮ್ಮ ಬೆಡ್ಗಳು ಅಷ್ಟೇ, ಮಂಚಗಳು ಅಷ್ಟೇ, ಪ್ರತಿಯೊಂದು ಇದಾವೆ. ಮತ್ತೆ EMI ಆಫರ್ ನಮ್ಮ ಹತ್ರ ಇಲ್ಲ. ನಾವು ಕೆಲವು ಫೈನಾನ್ಸ್ ಕಂಪನಿ ಜೊತೆ ನಾವು ಟೈಪ್ ಮಾಡ್ಕೊಂಡಿದ್ದೇವೆ, ಅವರಿಂದ ಥ್ರೂ ಆಗಿ ತಗೊಳ್ಬಹುದು. ಅದೇ ಯಾಕಂತಂದ್ರೆ ಅನೇಕ ಮಂದಿ ಕೆಳವರ್ಗದವರು ಇರ್ತಾರೆ, ಬೇರೆ ಬೇರೆ ವರ್ಗದ ಜನ ಇರ್ತಾರೆ. ಈ ಬಿಸ್ನೆಸ್ ಅಂದ್ಮೇಲೆ ಎಲ್ಲರನ್ನು ಕೂಡ ನೀವು ರೀಚ್ ಆಗ್ಬೇಕಾಗುತ್ತೆ. ನಿಮ್ಗೆ ಇಷ್ಟು ವರ್ಷದ ಅನುಭವದಲ್ಲಿ ಎಲ್ಲಾ ರೀತಿಯ ಗ್ರಾಹಕರನ್ನ ನೋಡಿರ್ತೀರಲ್ಲ? ಹೌದು, ಬಡವರ್ಗದವರು ಅಫ್ಕೋರ್ಸ್. ಎಲ್ಲ ನಮ್ಮ ಈ ಫೀಲ್ಡ್ ಇದೆ, ಎಲ್ರಿಗೂ ಅಸೆನ್ಷಿಯಲ್ ಆಗಿರೋ, ಇದು ಅಸೆನ್ಷಿಯಲ್ ಕಮಾಡಿಟಿ ಆಗಿಲ್ದೇ ಇರ್ಬೋದು, ಬಟ್ ವೆರಿ ನೀಡ್ಫುಲ್ ಇದು. ಇದಿಲ್ಲದೆ ಒಬ್ಬ ಮನುಷ್ಯ ಕೂರ್ಲಿಕ್ಕೆ ಚೇರ್ ಬೇಕು, ಮಲಗಕ್ಕೆ ಟೇಬಲ್ ಬೇಕು, ಟೀಪಾಯ್ ಬೇಕು, ಎಲ್ಲಾನು ಬೇಕು. ಯಾವ್ದಾದ್ರು ಒಂದು ವಸ್ತುಗಳು ಇಲ್ಲದೆ ಮನೆಗೆ ಪ್ರತಿಯೊಬ್ಬರು ಮನೆಯಲ್ಲಿನೂ ಫರ್ನಿಚರ್ ಅಂತೂ ಬೇಕೇ ಬೇಕು. ಗುಣಮಟ್ಟದಲ್ಲಿ ವ್ಯತ್ಯಾಸ ಇರ್ಬೋದು. ಹೌದು, ಗುಣಮಟ್ಟದಲ್ಲಿ ವ್ಯತ್ಯಾಸ ಇದ್ದೇ ಇರ್ತದೆ. ಯಾಕಂದ್ರೆ ಎಲ್ಲದಕ್ಕೂ ಆಗುತ್ತೆ. ಎಲ್ಲವನ್ನು ಎಲ್ಲರೂ 2 ಲಕ್ಷದ ಡೈನಿಂಗ್ ಟೇಬಲ್ ತಗೊಳಕ್ಕಾಗಲ್ಲ. ಎಲ್ಲರೂ ನಮ್ಮ ಹತ್ರ 50,000 ಚೇರ್ನು ಇದೆ. ಸೊ 50,000 ಚೇರು ಎಲ್ಲರೂ ತಗೊಳಕ್ಕಾಗಲ್ಲ. ಅವ್ರಿಗೆ 5,000 ಚೇರು ಇದೆ. ಹಾಗಾಗಿ ಎಲ್ಲ ವರ್ಗದ ಗ್ರಾಹಕರು ಕೂಡ ಬರ್ಬೋದು. ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬೇಕು. ನಾವು ಇಷ್ಟೆಲ್ಲ ತೋರಿಸಿದೀವಲ್ಲ, ನೀವೆಲ್ಲ ನೋಡಿ ಲಕ್ಸುರಿ ಇದೆ, ಎಲ್ಲವೂ ಕೂಡ ದೊಡ್ಡ ದೊಡ್ಡ ಅಮೌಂಟ್ ಇರ್ಬೋದು, ನಮಗೆ ಕೈಗೆ ಏನು ಸಾಧ್ಯ, ನೀವು ಇಷ್ಟೆಲ್ಲ ತೋರಿಸಿ ನಾವೇನು ಮಾಡ್ಲಿಕ್ಕೆ ಅಂತ ನೀವು ಅನ್ಕೊಂಡಿದ್ದೀರಾ, ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಕೈಗೆ ಇಟ್ಕೋದ್ರಲ್ಲಿ ನಿಮಗೆ ಬೇಕಾದಂಥ ರೀತಿಯಾದಂತಹ ಫರ್ನಿಚರ್ಗಳು, ಜೊತೆಗೆ ಇಂಟೀರಿಯರ್ ಏನೆಲ್ಲ ವ್ಯವಸ್ಥೆಗಳು ಬೇಕು ಅವುಗಳನ್ನ ಮಾಡಿಕೊಡ್ತಾರೆ. ಜೊತೆಗೆ ನೀವು ಯಾವ ರೀತಿ ಆರ್ಡರ್ ಕೊಡ್ತೀರಿ ಅಂತಹ ಟೇಬಲ್ಸ್ ಇರ್ಬೋದು, ಕಾಟ್ ಇತ್ಯಾದಿಗಳನ್ನ ಇವರು ತಯಾರಿಸಿ ಕೂಡ ಕೊಡ್ತಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಎಲ್ಲಿ ತಯಾರಾಗುತ್ತೆ, ಯಾರು ತಯಾರು ಮಾಡ್ತಾರೆ, ಹೇಗೆ ತಯಾರು ಮಾಡ್ತಾರೆ ಅಂತ. ಅಲ್ಲಿ ಹೋಗುವ ಈಗ. ಎಸ್, ನೆಕ್ಸ್ಟ್ ಇವ್ರದ್ದು ಮೇಕಿಂಗ್ ಮಾಡ್ತಾರಲ್ಲ, ಅಲ್ಲಿಗೆ ಹೋಗಿ ತೋರಿಸುವ. ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು, ಅಲ್ಲಿ ತಯಾರಿ ಪ್ರಕ್ರಿಯೆ ಹೇಗಿರುತ್ತೆ,
ಹೇಗಿದೆ ಅಲ್ಲಿನ ಶೋರೂಮ್ ಅಂತ ಅದು ನೋಡ್ಕೊಂಡು ಬನ್ನಿ. ಎಸ್, ಈಗ ಪೂರ್ಣಶ್ರೀ ಇಂಟೀರಿಯರ್ಗೆ ಬಂದಿದ್ದೇವೆ. ರೈಝೋನ ಅಂಗಸಂಸ್ಥೆ, ಪೂರ್ಣಶ್ರೀ ಕುಟುಂಬದ ಅಂಗಸಂಸ್ಥೆ. ಬನ್ನಿ ಒಳಗೆ ಏನಿದೆ, ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನೋಡುವ. ರವೀಂದ್ರ ಅವರು, ಇದು ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ವಾ? ಹೌದು. ಎಷ್ಟು ವರ್ಷದಿಂದ ಇದು? ಇದು ಅರೌಂಡ್ 25 ಇಯರ್ಸ್ ಆಯ್ತು. ಅರೌಂಡ್ 25 ಇಯರ್ಸ್ ಆಯ್ತು. ಅದೇ ನಾನು ಹೇಳಿದ್ನಲ್ಲ, ಮೊದಲು ಸಣ್ಣದಾಗಿ ಟಿವಿ ಸ್ಟ್ಯಾಂಡು ಅದು ಇದು ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ನಾವು ಎಲ್ಲ ರೀತಿ ನೋಡಿ ಕಸ್ಟಮೈಸ್ಡ್ ಕೌಂಟರ್ಸ್ ನೋಡಿ, ಇಲ್ಲಿದ್ದು ಪ್ರಾಡಕ್ಟ್ ಅನ್ನೆಲ್ಲ ನಮ್ಮ ಅಲ್ಲಿಗೆ ಶಿಫ್ಟ್ ಮಾಡಿರೋದ್ರಿಂದ ಇದೆಲ್ಲ ಈ ತರ ಅವ್ಯವಸ್ಥೆ ಆಗಿದೆ. ಇದು ಕೌಂಟರ್ಗಳು ಎಲ್ಲ ನೀವೇ ಮಾಡಿರೋದಲ್ಲ ಇಲ್ಲಿ? ಹೌದು. ಕೆಲವುದು ಇಲ್ಲಿನೂ ಹೊರಗಡೆ ವಸ್ತುಗಳು ನಮ್ಮಲ್ಲಿ ಆ ಶಾಪಲ್ಲಿ ಇಟ್ಕೊಳ್ಳಿಕ್ಕೆ ಆಗದಿರಂತ ಕೆಲವು ಜಾಗ ಇಲ್ದಿದ್ದಾಗ ನಾವು ಇಲ್ಲಿಗೆ ನಾವು ಇಲ್ಲಿನೂ ಇಟ್ಕೊಂಡಿದ್ದೀವಿ. ಇದೆಲ್ಲ ರಾ ಮೆಟೀರಿಯಲ್ಸ್. ನಾವು ಇಲ್ಲಿ ಪ್ಲೈವುಡ್ ಮತ್ತೆ ಇದು ಪ್ರೆಸ್ ವುಡ್ ಅಂತ ಬರುತ್ತೆ, ಆ ಪ್ರಾಡಕ್ಟ್ ನಲ್ಲಿ ನಾವು ಇಲ್ಲಿ ಮಟೀರಿಯಲ್ಗಳು ಇಲ್ಲಿ ನಾವು ಫರ್ನಿಚರ್ಸ್ ಪ್ರೊಡಕ್ಷನ್ ಮಾಡ್ತೇವೆ. ನಾವು ಅಲ್ಲಿ ನೋಡುವಂತ ವಸ್ತುಗಳೆಲ್ಲ ತಯಾರಾಗೋದು ಇಲ್ಲಿ. ಮಷಿನರೀಸ್ ಇದೆ, ಜನವರ ಸಿಬ್ಬಂದಿ ಇದ್ದಾರೆ, ಇಲ್ಲೆಲ್ಲ ಕಟ್ ಮಾಡಿ. ಇದು ಕಟಿಂಗ್ ಮಷೀನ್, ಜರ್ಮನಿದು ಕಟಿಂಗ್ ಮಷೀನ್. ಇದು ಜರ್ಮನಿಯಿಂದ ತಂದಂತಹ ಕಟಿಂಗ್ ಮೆಷಿನ್. ಈಗ ನಾವು ಬೇರೆ ಬೇರೆ ಪ್ಲೈವುಡ್ ಅಥವಾ ಕಂಪ್ರೆಸ್ ವುಡ್ ಏನೆಲ್ಲ ಇದೆ ಅದನ್ನೆಲ್ಲ ಕಟ್ ಮಾಡಿ ಯಾವ ಶೇಪ್ ಬೇಕು ಕಟ್ ಮಾಡ್ಕೊಳ್ಳೋದಲ್ಲ. ಇದೆಲ್ಲ ಎಡ್ಜ್ ಬ್ಯಾಂಡಿಂಗ್ ಅಂತ ಹೇಳ್ತೇವೆ. ಎಡ್ಜ್ ಬ್ಯಾಂಡಿಂಗ್ ಅಂದ್ರೆ ನೋಡಿ, ಈ ತರ ಇಲ್ಲಿ ಸೈಡ್ಗೆ ಏನು ಬೀಡಿಂಗ್ ಮಾಡ್ತೇವೆ. ಈ ಮಷೀನ್ಗಳಿದು ಅಲ್ಲಿ. ಹೌದು. ಮತ್ತೆ ಇದು ಪ್ಲೈವುಡ್ ನ ಮೇಲೆ ಸನ್ಮೈಕವನ್ನು ಪ್ರೆಸ್ಸಿಂಗ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೇವೆ. ಸೊ ಈಗ ನಮ್ಮ ಪೂರ್ಣಶ್ರೀ ಫರ್ನಿಚರ್ ಏನಲ್ಲಿ ಓಪನ್ ಮಾಡ್ತಾ ಇದ್ರಿ, ಅದನ್ನ ಓಪನ್ ಮಾಡಿದ ತಕ್ಷಣ ಇದನ್ನ ಮತ್ತೆ ನಾವು ಅಪ್ಗ್ರೇಡ್ ಮಾಡ್ತಾ ಇದೀವಿ. ಇಲ್ಲಿ ಮಷಿನರೀಸ್ ಎಕ್ಸ್ಟ್ರಾ, ಬೇರೆ ಬೇರೆ ಹೊಸ ಮಷಿನರಿಗಳೆಲ್ಲ ತಂದು ಇನ್ನು ಇದನ್ನ ಎಕ್ಸ್ಟೆನ್ಷನ್ ಮಾಡಿ. ಈ ಮಷಿನರಿ ಎಷ್ಟು ವರ್ಷ ಆಗಿದೆ? ಇದೆಲ್ಲ ಬೇರೆ ಬೇರೆ ಒಂದು 5 ವರ್ಷ 10 ವರ್ಷ ಆ ತರ ಚೇಂಜ್ ಮಾಡ್ತಾ ಇರ್ತೇವೆ. ಅಪ್ಡೇಟ್ ಮಾಡ್ತಿದ್ರೆ ಗ್ರಾಹಕರಿಗೆ ಇನ್ನೂ ಹೊಸತು ಸಿಗಲಿಕ್ಕೆ ಪೀರಿಯಡ್ ಆಗಿ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಟೈಮಿಗೆ ನಾವು ಅಪ್ಡೇಟ್ ಆಗ್ತಾ ಇರೋದು. ಎಷ್ಟು ಸ್ಟಾಫ್ ಇದ್ದಾರೆ ಇಲ್ಲಿ? ಈಗ ಎಲ್ಲ ಅಲ್ಲಿ ಸ್ವಲ್ಪ ಜನ ಅಲ್ಲಿ ಇದ್ದಾರೆ. ಟೋಟಲ್ ಒಂದು 10 ಜನ ಇದ್ರೊಳಗೆ. ರೊಟೇಷನ್ ಇರುತ್ತಾ ಹೇಗೆ ಟೈಮಿಂಗ್ಸ್ ಅವ್ರದ್ದು? ಇಲ್ಲ, ಅದು ನಾರ್ಮಲ್ ಜನರಲ್ ಶಿಫ್ಟ್ ಒಂದೇ. ಎಲ್ಲ ಇಲ್ಲಿಯವರೇ? ಹೌದು, ಎಲ್ಲ ಇಲ್ಲಿಯವರು. ಅನೇಕರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದೀರಿ ಇಲ್ಲಿ? ಹೌದು. ನಿಮ್ಮ ಅಲ್ಲಿ ಒಟ್ಟು ಎಷ್ಟು ಸ್ಟಾಫ್ ಇದ್ದಾರೆ ನಿಮ್ಮ ಅಂಡರ್ಲಿ? ಈಗ ಅದೇ ಅಲ್ಲಿ ಇಲ್ಲಿದೆಲ್ಲ ಸೇರಿದ್ರೆ ಒಂದು ಅರೌಂಡ್ 25 ಮಂದಿ. 25 ಮಂದಿ ಉದ್ಯೋಗವನ್ನ ಕೊಡ್ಕೊಳ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಅನೇಕ ಮಂದಿಯ ಬದುಕಿಗೂ ಕೂಡ ಇವರು ಜೀವನವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಸ್ಟಾಕ್ ಖಾಲಿ ಆದಂಗೆ ತುಂಬಿಸ್ತಾ ಇರ್ತೀರಾ? ಹೌದು, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಇದ್ರಲ್ಲಿ ಕ್ವಾಲಿಟಿ ಬರುತ್ತಾ ಬೇರೆ ಬೇರೆ? ಹೌದು, ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ. ಈಗ ಪ್ಲೈವುಡ್ ನಲ್ಲಿ ನಿಮ್ಗೆ ವಾಟರ್ ಪ್ರೂಫ್ ಬರುತ್ತೆ, ಟೀ ಕುಡ್ ಬೇಸ್ಡ್ ಬರುತ್ತೆ, ಬೇರೆ ಬೇರೆ ಬೇಕಾದಷ್ಟು ನೋಡಿ. ಈ ಇಂಟೀರಿಯರ್ ಮತ್ತೆ ಫರ್ನಿಚರ್ಗೆ ದೇರ್ ಇಸ್ ನೋ ಲಿಮಿಟ್. ಇಟ್ ಈಸ್ ಸ್ಕೈ ದ ಲಿಮಿಟ್. ನೀವು ಎಷ್ಟು, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮಗೆ ಒಂದು ಮನೆಯದು ಕಿಚನ್ ಮಾಡ್ಲಿಕ್ಕೆ ನಿಮಗೆ 50,000ದಲ್ಲೂ ಮಾಡಬಹುದು, 50 ಲಕ್ಷದಲ್ಲೂ ಮಾಡಬಹುದು, ಕೋಟಿಗೂ ಮಾಡಬಹುದು. ಹೌದು, ಯಾಕಂದ್ರೆ ಅದಕ್ಕೆ ವಸ್ತುಗಳು ಆ ರೀತಿಯ ವಸ್ತುಗಳು ಬರ್ತವೆ, ಫಿಟ್ಟಿಂಗ್ಗಳು ಬರ್ತವೆ, ಡಿಸೈನ್ಸ್ ಬರ್ತದೆ, ಮೆಟೀರಿಯಲ್ಸ್ ಬರ್ತದೆ. ಮರದ ಪೀಠೋಪಕರಣಗಳು ಮಾಡ್ತೀರಾ? ಇಲ್ಲ, ಮರದ ಪೀಠೋಪಕರಣ ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಬಟ್ ನಮ್ದೇ ಒಂದು ಸ್ನೇಹಿತರದ್ದು ಫ್ಯಾಕ್ಟರಿ ಇದೆ. ನಮಗೆ ಅಲ್ಲಿ ರೀಸನಬಲ್ ರೇಟ್ ಅಲ್ಲಿ ಮಾಡಿ ಆರ್ಡರ್ ಬೇಕಂದ್ರೆ ನೀವು ಮಾಡಿಕೊಡ್ತೇವೆ. ಮತ್ತೆ ಕೆಲವುದೆಲ್ಲ ನಾವು ರೆಡಿ ಮಾಡಿ ತಂದು ಇಟ್ಟಿರ್ತೇವೆ. ಡೈನಿಂಗ್ ಟೇಬಲ್ ಇದೆ, ಆಮೇಲೆ ಸೋಫಾ ಸೆಟ್ ಮರದ್ದು. ಈಗ ನಿಮ್ಗೆ ಅಲ್ಲಿ ರೋಸ್ ವುಡ್ ನಾನು ತೋರಿಸಿದ್ನಲ್ಲ, ಅದೆಲ್ಲ ಇಲ್ಲೇ ನಾವು ಮಾಡಿಸಿರೋಂಥದ್ದು. ಇಲ್ಲಿ ಎಷ್ಟು ಮೆಟೀರಿಯಲ್ ನಿಮ್ಗೆ ರೆಡಿ ಆಗುತ್ತೆ? ಎಷ್ಟು ತರದ? ತುಂಬಾ ತರದ್ ಮಾಡ್ತೇವೆ. ಮತ್ತೆ ಇಲ್ಲಿ ನಾವು ಚೇರು ಅಂತೇನೆ, ನಿಮಗೆ ಡೈನಿಂಗ್ ಟೇಬಲ್, ಇದ್ರದ್ದು ಡೈನಿಂಗ್ ಟೇಬಲ್ ಮಾಡ್ತೇವೆ, ಆಫೀಸ್ ಟೇಬಲ್ ಮಾಡ್ತೇವೆ, ಕೌಂಟರ್ಸ್ ಮಾಡ್ತೇವೆ, ಕ್ಯಾಬಿನ್ಸ್ ಮಾಡ್ತೇವೆ, ಮತ್ತೆ ಪಾರ್ಟಿಷನ್ಸ್. ಈಗ ಯಾವ್ದಾದ್ರು ಆಫೀಸಿಗೆ ಬೇಕಾದ್ರೆ ಪೂರ್ತಿ ಪಾರ್ಟಿಷನ್ಸ್, ಕ್ಯಾಬಿನ್ ಅದೆಲ್ಲ ಮಾಡ್ತೇವೆ. ಮನೆಗೆ ಹೋಗಿ ವಾರ್ಡ್ರೋಬ್ಗಳು ಮಾಡಿಕೊಡ್ತೇವೆ, ಕಿಚನ್ ಮಾಡಿಕೊಡ್ತೇವೆ. ಎಲ್ಲ ಇಂಟೀರಿಯರ್ಗೆ ಸಂಬಂಧಪಟ್ಟಿದ್ದೆಲ್ಲ. ಕೆಲವುದು ನಮ್ಮ ಹತ್ರ ಇರುತ್ತೆ, ಕೆಲವುದು ಹೊರಗಡೆಯಿಂದ ತರ್ತೇವೆ, ಕಂಬೈನ್ ಆಗಿ ಮಾಡಿಕೊಡ್ತೇವೆ. ಇವ್ರದ್ದು ಫರ್ನಿಚರ್ಸ್ ಇದೆಯಲ್ಲ ರೈಝೋ, ಓಕೆ, ಪೂರ್ಣಶ್ರೀ, ಅಲ್ಲಿ ಕೇವಲ ಫರ್ನಿಚರ್ಸ್ ಮಾತ್ರ ಸಿಗೋದಲ್ಲ, ನಿಮ್ಮ ಇಂಟೀರಿಯರ್ ವರ್ಕ್ ಏನಾದ್ರು ನೀವು ಮಾಡಿಸ್ಬೇಕು ಅಂತಿದ್ರೆ ಅಂಥದನ್ನು ಕೂಡ ವಹಿಸ್ಕೊಳ್ತಾರೆ. ನಿಮ್ಗೆ ಏನಾದ್ರು ನಿಮ್ಮ ಕಲ್ಪನೆಗೆ ತಕ್ಕ ಹಾಗೆ ನಮ್ಮ ಇಂಟೀರಿಯರ್ ಬೇಕು, ನಮ್ಮ ಕಿಚನ್ ಸೆಟಪ್ ಬೇಕು, ಅಥವಾ ನಮ್ಮ ಒಳಗೆ ಸೆಟಪ್ಗಳು, ನಮ್ಮ ವಾರ್ಡ್ರೋಬ್ ಈ ರೀತಿ ಇರಬೇಕು ಅಂತ ಒಂದು ಕಲ್ಪನೆ ಇರುತ್ತಲ್ಲ, ಆ ರೀತಿಯಾಗಿ ನಿಮ್ಮದೇನ ಇದ್ರೆ ಅಂತ ಕೆಲಸವನ್ನು ಇವ್ರ ಹತ್ರ ಬಂದ್ರೆ ಅದನ್ನು ಕೂಡ ನಿಮ್ಮಲ್ಲಿಗೆ ಬಂದು ಯಾವ ರೀತಿ ಬೇಕೋ ಆ ರೀತಿ ಮಾಡಿ ಕೊಡ್ತಾರೆ ಅಲ್ವಾ? ಎಸ್.
ಎಸ್ ರೈಸು ಬೈ ಪೂರ್ಣಶ್ರೀ ಹೊಸ ಶೋರೂಮ್ ನ ಟೂರ್ ಒಳಗೆ ಏನೇನಿದೆ, ಯಾವ ರೀತಿಯಾದಂಥ ವಸ್ತುಗಳಿದೆ ಎಲ್ಲವನ್ನು ಕೂಡ ರವೀಂದ್ರ ರೈ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹೊಸ ಜರ್ನಿ ಈಗ ಇಲ್ಲಿಂದ ಶುರು ಆಗ್ತಾ ಇದೆ. ಈ 30 ವರ್ಷದಿಂದ ಜರ್ನಿ ಸಾಗ್ತಾ ಬರ್ತಾ ಇದೆ. ಹೊಸ ಒಂದು ತಿರುವನ್ನು ಪಡೆದುಕೊಂಡು ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಒಳ್ಳೆ ಮತ್ತಷ್ಟು ಗ್ರಾಹಕರ ನಂಬಿಕೆ ವಿಶ್ವಾಸ ನಿಮ್ಗೆ ಗಟ್ಟಿ ಆಗ್ತಾ ಹೋಗ್ಲಿ. ಥ್ಯಾಂಕ್ ಯು. ಒಳ್ಳೆ ಸೇವೆ ನಿಮ್ಮಿಂದ ಸಿಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇದು ಪೂರ್ಣಶ್ರೀಯ ಫರ್ನಿಚರ್ ಇಂಟೀರಿಯರ್ ಟೂರ್ ಜೊತೆಗೆ ಇವರ ಹೊಸ ಶೋರೂಮ್ ನ ಟೂರ್. ನಿಮ್ಮಲ್ಲಿ ನಾನು ಆಗ್ಲೇ ಹೇಳಿದಾಗೆ ತಳಮಟ್ಟದಿಂದ ಹಿಡಿದು ಐಷಾರಾಮಿ ಜೀವನದವರೆಗೆ ಬೇಕಾದಂತ ಎಲ್ಲಾ ರೀತಿಯಂತ ವಸ್ತುಗಳು ಇಲ್ಲಿ ಸಿಗುತ್ತೆ. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕುಶಾಲನಗರಕ್ಕೆ ಬನ್ನಿ, ಬೈ ಚಾನಲ್ಗೆ ಬನ್ನಿ, ಇಲ್ಲಿ ಸಿಗುತ್ತೆ. ಮತ್ತೆ ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ಮುಂದೆ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.